ಅವರ ಒಂದು ಸೇವೆಯನ್ನು ಗುರುತಿಸಿ. ಗುಡ್ ಮಾರ್ನಿಂಗ್. ಇವತ್ತಿನ ಝೂಮ್ ಮೀಟಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಕರ್ನಾಟಕದ ಮಹಾಗುರುಗಳಾದ ಶ್ರೀಯುತ ಎಸ್.ಎನ್. ಶೆಟ್ಟಿ ಇವರು ಆಗಮಿಸಿದ್ದಾರೆ. ಇವರ ಬಗ್ಗೆ ಹೇಳ್ಬೇಕಾದ್ರೆ ಇವರಿಗೆ ಬೇಕಾದಷ್ಟು ರಿವಾರ್ಡ್ಸ್ ಸಿಕ್ಕಿದೆ. ಇವರ ಸೇವೆಯನ್ನು ಗುರುತಿಸಿ ಅವರಿಗೆ ಬೇಕಾದಷ್ಟು ಅವಾರ್ಡ್ ಅಲ್ಲಿ ಒಂದಾದ ಅವರಿಗೆ DXN ಸಾಧಕ ರತ್ನ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು ಅಂತ ತುಂಬಾ ಅವಾರ್ಡ್ ಅನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಎಷ್ಟೋ ಜನರ ಜೀವನ ಶೈಲಿಯನ್ನು ಬದಲಾಯಿಸಿದ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ DXN ಅಲ್ಲಿ ನಮ್ಮಂತ ಎಷ್ಟೋ ಜನರಿಗೆ ಒಂದು ದಾರಿದೀಪವಾದಂತ ವ್ಯಕ್ತಿ ಅಂತ ಹೇಳ್ಬೋದು. DXN ಪ್ರತಿಯೊಂದು ಹಂತ ಸ್ಟಾರ್, ರೂಬಿ, ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್, ಈಗ ಎಕ್ಸಿಕ್ಯೂಟಿವ್ ಸೀನಿಯರ್ ರೌಂಡ್ ಡೈಮಂಡ್ ಅಂತವನ್ನು ತಲುಪಿದ ನಮ್ಮ ಎಸ್.ಎನ್. ಶೆಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿನ್ನೆ ನಾವು ಕಂಪ್ಲೀಟ್ ಮಾಡಿದೀವಿ ಸೆಕೆಂಡ್ ಪಾರ್ಟ್ ಸಹ. ಈಗ ಥರ್ಡ್ ಪಾರ್ಟ್ ಅಲ್ಲಿ ಇದೀವಿ. ಥರ್ಡ್ ಪಾರ್ಟ್ ಅಲ್ಲಿ RGGL ಗ್ಯಾನೋಡರ್ಮವನ್ನ ನಾವು ಎಷ್ಟು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡೋದ್ರಿಂದ ಏನು ರಿಫ್ಲೆಕ್ಷನ್ ಬರ್ತದೆ, ಕೆಲವು ಬಾಡಿಗೆ ರಿಫ್ಲೆಕ್ಷನ್ ಏನೇನ್ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದರಲ್ಲಿ 2 ಪಾರ್ಟ್ ಇದೆ, RG ಮತ್ತೆ GL. RG ಸುಮಾರು 100 ದಿನ ಕೃಷಿ. ಇದು 100 ದಿನ ನಾವು ಸಾಧಾರಣ 90 ರಿಂದ 100 ದಿನ ಫುಲ್ಲಿ ಮೆಚೂರ್ಡ್ ಗ್ಯಾನೋಡರ್ಮವನ್ನ ನಾವು ಕಟ್ ಮಾಡಿ ಕೋಲ್ಡ್ ಪ್ರೋಸೆಸ್ ಅಲ್ಲಿ ಅದನ್ನ ಡ್ರೈ ಮಾಡಿ ನಂತರ ಅದನ್ನ ಪೌಡರ್ ಮಾಡಿ ನಂತರ ಮೈಕ್ರೋ ಪೌಡರ್ ಮಾಡ್ತೀವಿ. ಈಗ ನಾನು ಮೈಕ್ರೋ ನ್ಯೂಟ್ರಿಷನ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಆ ಮೈಕ್ರೋ ನ್ಯೂಟ್ರಿಷನ್ ಆಕ್ಚುಲಿ ಅಗತ್ಯ ಬೇಕು ಅಂತ ನೋಡಿ ಇವತ್ತು ಆತರ ಹೇಳ್ತಾ ಇದ್ದಾರೆ. ನಾವು ಮ್ಯಾಕ್ರೋ ನ್ಯೂಟ್ರಿಷನ್ ನಮ್ಮ ಎಲ್ಲಾ ಕಡೆ ಸಿಗ್ತದೆ, ಆದ್ರೆ ಮೈಕ್ರೋ ನ್ಯೂಟ್ರಿಷನ್ ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತಾರೋ. ಆದ್ರೆ ಮೈಕ್ರೋ ನ್ಯೂಟ್ರಿಷನ್ ನಿಮ್ಗೆ DXN ಫುಡ್ ಸಪ್ಲಿಮೆಂಟ್ ಅಲ್ಲಿ ನಿಮ್ಗೆ ಸಫಿಶಿಯಂಟ್ ಸಿಗ್ತದೆ. ಸೊ RG ಅನ್ನ ನಾವು ಅದನ್ನ ಪೌಡರ್ ಮಾಡಿ ಮೈಕ್ರೋ ಪೌಡರ್ ಮಾಡ್ತೀವಿ. ನಂತರ ಅದನ್ನ ಕ್ಯಾಪ್ಸುಲ್ ಮತ್ತೆ ಟ್ಯಾಬ್ಲೆಟ್ಸ್ ಆಗಿ ರೆಡಿ ಮಾಡಿ ಈ 30ರದ್ದು ಮತ್ತೆ 60ರದ್ದು ಮತ್ತೆ 30, 90 ಮತ್ತೆ 360ರ ಪ್ಯಾಕೆಟ್ ಅಲ್ಲಿ ಸಿಗ್ತದೆ. ಸೊ ಅದು RG. ಹಾಗೇನೆ ಕೂಡ GL ಸಾಧಾರಣ 18 ರಿಂದ 21 ದಿವಸ ಕೃಷಿ. ಅದು 21 ದಿವಸದ ಒಳಗಡೆ ನಾವು ಅದನ್ನ ಪುನಃ ಅದನ್ನ ಕಟ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಅದನ್ನ ಪೌಡರ್ ಮಾಡಿ ನಂತರ ಅದನ್ನ ಮೈಕ್ರೋ ಪೌಡರ್ ಆಗಿ ಕನ್ವರ್ಟ್ ಮಾಡಿ ನಂತರ ಅದನ್ನ GL ಕ್ಯಾಪ್ಸುಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಸಿಗ್ತದೆ. ಇದು ಸಹ 30ರ ಪ್ಯಾಕೆಟ್ ಅಲ್ಲಿ ಸಿಗ್ತದೆ ನಿಮ್ಗೆ. ಹಾಗೇನೆ 90 ಮತ್ತೆ 360 ಬಾಕ್ಸ್ ಅಲ್ಲಿ ಇದು ಸಿಗ್ತದೆ. ಸೊ ಹಾಗಾಗಿ ಇದು ಏನ್ ಮಾಡ್ತದೆ, ಮೈನ್ ಸರಿ ತಿಳ್ಕೋಬೇಕು. ಇದು ಬಾಡಿಯನ್ನ ಸರಿ ಮಾಡ್ತದೆ ಹೊರತು ಕಾಯಿಲೆಯನ್ನಲ್ಲ. ಕಾಯಿಲೆ ಬರೋದು ಬಾಡಿಗೆ. ಆದ್ರಿಂದ ಬಾಡಿಯನ್ನೇ ಕಾಯಿಲೆಯನ್ನ ಕರೆಕ್ಟ್ ಮಾಡಬೇಕೇ ಹೊರತು ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಬಾಡಿ ಯಾವಾಗ ಪ್ರಾಬ್ಲಮ್ ಆಗ್ತದೋ ಅಥವಾ ಬಾಡಿಗೆ ಡಿಫಿಷಿಯನ್ಸಿ ಆಗ್ತದೆ, ಬಾಡಿಗೆ ಇನ್ಫೆಕ್ಷನ್ ಆಗ್ತದೆ ಅಥವಾ ಬಾಡಿಗೆ ನಿಮ್ಗೆ ಅದರ್ ಪ್ರಾಬ್ಲಮ್ಸ್ ಆಗ್ತದೆ, ಆಗ ಇಮ್ಯುನಿಟಿ ಡೌನ್ ಆಗ್ತದೆ. ಆವಾಗ ಏನಾಗ್ತದೆ, ಕಾಯಿಲೆ ನಮ್ಮ ಹತ್ರ ಇರ್ತದೆ. ಸೊ ಹಾಗೆ ಬಟ್ RGGL ಇದರಲ್ಲಿ ಸುಮಾರು 400 ಮೆಡಿಸಿನ್ ವ್ಯಾಲ್ಯೂ, 52 ನ್ಯೂಟ್ರಿಷನ್ ವ್ಯಾಲ್ಯೂ ಅದು ಇದರಲ್ಲಿ ಇದೆ. ಇದು ನಮ್ಮ ದೇಹದ ಒಳಗಡೆ ತಗೊಂಡಾಗ ರೋಗ ನಿರೋಧಕ ಶಕ್ತಿಯನ್ನು ಆಕ್ಟಿವೇಟ್ ಮಾಡಿ ದೇಹವನ್ನು ಸರಿ ಮಾಡ್ತಾ ಹೋಗ್ತಾ ಇರ್ತದೆ. ಒನ್ ಬೈ ಒನ್ ಸರಿ ಮಾಡ್ತಾ ಹೋಗ್ತಾ ಇರ್ತದೆ. ಮಿನಿಮಮ್ ಒಂದು 6 ತಿಂಗಳು ಬೇಕಾಗ್ಬೋದು. 6 ಮಂತ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ. ಇಮ್ಯುನಿಟಿ ಫುಲ್ ಆಕ್ಟಿವೇಟ್ ಆಗ್ತದೆ. ಒನ್ಸ್ ಇಮ್ಯುನಿಟಿ ಆಕ್ಟಿವೇಟ್ ಆದಾಗ ಆಟೋಮೆಟಿಕ್ ಬಾಡಿಯಲ್ಲಿ ಏನಾದ್ರೂ ನಿಮ್ಗೆ ಬೇಡದಿದ್ರೆ ಅದನ್ನ ಕಂಪ್ಲೀಟ್ ಕ್ಲೀನ್ ಮಾಡಿ ಬ್ಯಾಲೆನ್ಸ್ ಮಾಡಿ ಆ ನಂತರ ಏನಾದ್ರೂ ಕಾಯಿಲೆಗಳಿದ್ರೂ ಕೂಡ ನೀವು ಅದಕ್ಕೆ ಕಾಯಿಲೆಗೆ ಸರಿಯಾದ ಮೆಡಿಸಿನ್ ತಗೊಂಡಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗಿ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ ನೋಡಿ. ಸೊ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸೊ ಹಾಗೆ ಇದು ನಿಮ್ಗೆ 1 in 30 days ಇದು ಸ್ಕ್ಯಾನ್ ಮಾಡ್ತದೆ. 1 in 30 weeks ಅಲ್ಲಿ ಬಾಡಿಯಲ್ಲಿದ್ದ ಟಾಕ್ಸಿನ್ ಅನ್ನ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಹಾಗೇನೆ ಬಾಡಿಯನ್ನ 12 ತಿಂಗಳಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತದೆ. ಹಾಗೆ ಬಾಡಿಯನ್ನ 24 ತಿಂಗಳಲ್ಲಿ, ಒನ್ಸ್ ಇನ್ 2 years ಅಂತ ಹೇಳ್ತಾರೆ, ಬಾಡಿಯನ್ನು ರೆಗ್ಯುಲೇಟ್ ಮಾಡ್ತದೆ. 1 ರಿಂದ 36 ತಿಂಗಳಲ್ಲಿ ಬಾಡಿಯನ್ನು ರೀಜನರೇಟ್ ಮಾಡ್ತದೆ. ಸೊ ಹಾಗಾಗಿ ಇದು ಕಂಟಿನ್ಯೂಯಸ್ ಪ್ರೋಸೆಸ್. ತುಂಬಾ ಜನ ಇದು RGGL ಅಂದ್ರೆ ಡ್ರಗ್ ಅಂತ ತಿಳ್ಕೊಂಡಿದ್ದಾರೆ. ಇಟ್ ಇಸ್ ನಾಟ್ ಎ ಡ್ರಗ್,
ಇಟ್ ಇಸ್ ಎ ಫುಡ್ ಸಪ್ಲಿಮೆಂಟ್. ಸೊ ಅದರಿಂದ ಇದನ್ನ ರೆಗ್ಯುಲರ್ ಎಷ್ಟು ವರ್ಷ ಬೇಕಾದ್ರೂ ತಗೋಬಹುದು, ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತಗೋಬಹುದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ನಿಮ್ಗೆ 100% ಇರುವುದಿಲ್ಲ. ಬಟ್ ಬಾಡಿಯಲ್ಲಿ ಟಾಕ್ಸಿನ್ ಇದ್ರೆ ಹೊರಗೆ ಹಾಕ್ಬೇಕಾದ್ರೆ ಕೆಲವರಿಗೆ ಇದು ರಿಫ್ಲೆಕ್ಷನ್ ಬರ್ತದೆ. ರಿಫ್ಲೆಕ್ಷನ್ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಎರಡು ರೀತಿಯಲ್ಲಿ ರಿಫ್ಲೆಕ್ಷನ್ ಇರ್ತದೆ. ಒಂದು ಇಮೋಷನಲ್ ರಿಫ್ಲೆಕ್ಷನ್, ಇನ್ನೊಂದು ಫಿಸಿಕಲ್ ರಿಫ್ಲೆಕ್ಷನ್. ಸೊ ಫಿಸಿಕಲ್ ರಿಫ್ಲೆಕ್ಷನ್ ನಲ್ಲಿ ನಿಮ್ಗೆ ಕಾಣ್ತದೆ, ಕಣ್ಣಿಗೆ ಕಾಣ್ತದೆ ಫಿಸಿಕಲ್ ಆಗಿ. ಕೆಲವರಿಗೆ ಇದು ತಗೊಂಡಾಗ ಕಣ್ಣು ಸ್ವಲ್ಪ ನಿಮ್ಗೆ ಲಿವರ್ ಅಲ್ಲಿ ಏನಾದ್ರೂ ಟಾಕ್ಸಿನ್ ಇದ್ರೆ ಕಣ್ಣು ಕೆಂಪಾಗಬಹುದು, ಅಥವಾ ನಿಮ್ಮ ಏನಾದ್ರೂ ಹೊಟ್ಟೆ ಸಂಬಂಧ ಪ್ರಾಬ್ಲಮ್ ಇದ್ರೆ ನಾಲಿಗೆ ದಪ್ಪ ಆದಾಗೆ ಆಗ್ಬಹುದು. ಹಾಗೆ ಬಾಡಿಯಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಫ್ಯಾಟ್ ಇದ್ರೆ ಸ್ವಲ್ಪ ಪೇನ್ ಬರ್ಬಹುದು. ಹಾಗೆ ಕಿಡ್ನಿಯಲ್ಲಿ ಸ್ಟೋನ್ ಎಲ್ಲ ಇದ್ರೆ ಕಿವಿಯಲ್ಲಿ ಬಡಿಂಗ್ ಸೌಂಡ್ ಇರ್ಬೋದು. ಹಾಗೆ ಬಾಡಿಯಲ್ಲಿ ಓವರ್ ಟಾಕ್ಸಿನ್ಸ್ ಇದ್ರೆ ಯೂರಿನ್ ಕಲರ್ ನಿಮ್ಗೆ ಎಲ್ಲೋ ಆಗ್ಬಹುದು, ಅಥವಾ ಲೂಸ್ ಮೋಷನ್ ಆಗ್ಬಹುದು. ಹಾಗೇನೆ ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬಹುದು. ಈ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ ಅನ್ನ ಹೊರಗೆ ಹಾಕ್ಬೇಕಾದ್ರೆ ಈ ತರ ನಿಮ್ಗೆ ಕಂಡು ಬರ್ತದೆ. ಬಟ್ ಇಟ್ ಈಸ್ ಟೆಂಪರವರಿ, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇರ್ತದೆ. ಮತ್ತೆ ಇದು ಎಲ್ರಿಗೂ ಬರುವುದಿಲ್ಲ. ಯಾರಿಗೆಲ್ಲ ಕ್ರಾನಿಕ್ ಪ್ರಾಬ್ಲಮ್ ಅಥವಾ ಯಾರಿಗೆಲ್ಲ ತುಂಬಾ ಟಾಕ್ಸಿನ್ಸ್ ಬಾಡಿಯಲ್ಲಿ ವಿಷ ಜಾಸ್ತಿ ಇದೆ ಅವರಿಗೆ ಗೊತ್ತಾಗ್ತದೆ. ಉಳಿದವರಿಗೆಲ್ಲ ಟಾಕ್ಸಿನ್ ಇರ್ತದೆ, ಅವ್ರದ್ದೆಲ್ಲ ಯೂರಿನ್ ಮತ್ತೆ ಮೋಷನ್ ಅಲ್ಲೇ ಹೋಗ್ಬಿಡ್ತದೆ ಎಲ್ಲ. ಯಾವಾಗ ಜಾಸ್ತಿ ಕೆಲವರಿಗೆ ಇರ್ತದೆ ಅದೆಲ್ಲ ಈ ರೀತಿಯಲ್ಲಿ ನಿಮ್ಗೆ ಕಂಡು ಬರ್ತದೆ. ಬಟ್ ಇದು ಟೆಂಪ್ರವರಿ ಇರ್ತದೆ. ಸರಿಯಾಗಿ ನೀರನ್ನ ಮಾತ್ರ ಸರಿಯಾಗಿ ತಗೋಬೇಕು. ಯಾರೆಲ್ಲ RGGL ತಗೊಳ್ತೀರಿ ನೀರನ್ನ ಸರಿ ತಗೋಬೇಕು. ಅಥವಾ RGGL ಡೋಸೇಜ್ ಅನ್ನ ಜಾಸ್ತಿ ತಗೊಂಡ್ರೆ ಅದ್ರ ಜೊತೆಗೆ ನೋನಿ ಜ್ಯೂಸ್ ಇಸ್ ಕಂಪಲ್ಸರಿ ಕುಡಿಬೇಕು ನೀವು. ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಸಿ ಇರುವುದಿಲ್ಲ. ಅದಕ್ಕೋಸ್ಕರ ನೀವು ಸರಿಯಾಗಿ ನೋನಿ ಜ್ಯೂಸ್ ಅನ್ನ ಅದ್ರ ಜೊತೆಗೆ ತಗೊಳ್ಬೇಕು. ತಗೊಂಡಾಗ ಆಟೋಮೆಟಿಕ್ ನಿಮ್ಗೆ ಈ ರಿಫ್ಲೆಕ್ಷನ್ ಪಾರ್ಟ್ ತುಂಬಾ ಕಮ್ಮಿ ಇರ್ತದೆ. ಸೊ ಹಾಗಾಗಿ ಇದು ಈಗ ನಿಮ್ಗೆ ಗೊತ್ತಾಯ್ತು. ಸೊ ಇದನ್ನ ಎಷ್ಟು ತಿಂಗಳು ತಗೋಬೇಕು, ಹೇಗ್ ತಗೋಬೇಕು ಅದ ಮುಂದೆ ನೋಡೋಣ. ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಇಲ್ಲಿ ನಿಮ್ಗೆ ಸ್ಲೈಡ್ ಅಲ್ಲಿ ಕಾಣ್ತದೆ ಸೆಕೆಂಡ್ ಅಬ್ಸರ್ವೇಷನ್ ಥಿಯರಿ. ಗ್ಯಾನೋಡರ್ಮಾ ಸಪೋರ್ಟ್ ದ ಬಾಡಿ. ತುಂಬಾ ಜನ ನೀವು ಕಿಡ್ನಿ ಕೇಳಿದ್ರೆ ಅದಕ್ಕಾಗ್ತದೆ ಇದಕ್ಕಾಗ್ತದೆ, 100% ಆಗ್ತದೆ. ಬಟ್ ನಿಮ್ಗೆ ಗೊತ್ತಿರ್ಬೇಕು ಅದು ಹೇಗೆ ವರ್ಕ್ ಆಗ್ತದೆ ಅಂತ. ಆಗುದಿಲ್ಲ ಅಂತ ನಾನು ಹೇಳುದಿಲ್ಲ, ಎಲ್ಲದಕ್ಕೂ ಆಗ್ತದೆ. ಬಟ್ ಅದು ಯಾವ ರೀತಿ ವರ್ಕ್ ಆಗ್ತದೆ ಅದನ್ನ ನಮ್ಗೆ ಗೊತ್ತಿರಬೇಕು. ಇದರಲ್ಲಿ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಗ್ಯಾನೋಡರ್ಮಾ ಸಪೋರ್ಟ್ ದ ಬಾಡಿ. ಇದು ದೇಹವನ್ನೇ ಸಪೋರ್ಟ್ ಮಾಡ್ತದೆ. ದೇಹ ಸಪೋರ್ಟ್ ಆದಾಗ, ದೇಹ ಸರಿ ಆದಾಗ ಕಾಯಿಲೆ ಮೇಲೆ ಅದು ವರ್ಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಕಾಯಿಲೆಯನ್ನ ಹೊರಗೋಡ್ಲಿಕ್ಕೆ ಶುರು ಮಾಡ್ತಾರೆ. ದ ಬಾಡಿ ಟೇಕ್ಸ್ ಕೇರ್ ಅಬೌಟ್ ಇಟ್ಸ್ ಓನ್ ಹೆಲ್ತ್ ಪ್ರಾಬ್ಲಮ್ಸ್. ನಾನು ಹೇಳುವ ಬಾಡಿ ಇಸ್ ಎ ಬೆಸ್ಟ್ ಡಾಕ್ಟರ್. ಬಾಡಿ ಆಟೋಮೆಟಿಕ್ ವರ್ಕ್ ಆಗಿ ದೇಹದಿಂದ ಯಾವುದೇ ಇರ್ಬೋದು ಅದನ್ನ ಹೊರಗಡೆ, ಇದಕ್ಕೆ ABC ರೋಲ್ ಅಂತ ಹೇಳ್ತಾರೆ. ABC ರೂಲ್. ABC ರೂಲ್ ಅಂದ್ರೆ ಇಟ್ಸ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್. ಗ್ಯಾನೋಡರ್ಮಾ ಇಸ್ ಲೈಕ್ ಎ ಬ್ರಿಡ್ಜ್ ಅಂತ ಹೇಳ್ತೀವಿ. ಬ್ರಿಡ್ಜ್ ಇದ್ದಾಗೆ. ಯಾವುದಕ್ಕೆ? ಬಾಡಿ ಮತ್ತೆ ಕಾಯಿಲೆಗೆ ಮಧ್ಯದಲ್ಲಿ ಬ್ರಿಡ್ಜ್ ಇದ್ದಾಗೆ. ಈಗ ನಾವು ಹೊಳೆ ದಾಟಬೇಕಾದ್ರೆ ಮಧ್ಯದಲ್ಲಿ ಸಪೋರ್ಟ್ ಬೇಕಲ್ಲ, ಸಂಕ ಅಥವಾ ಬ್ರಿಡ್ಜ್ ಬೇಕು. ಆ ಬ್ರಿಡ್ಜ್ ಇದ್ರೆ ಮಾತ್ರ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು. ಅದೇ ತರ ಬಾಡಿಗೆ ಕಾಯಿಲೆ ಬಂದ್ಬಿಟ್ಟಿದೆ, ಬಾಡಿ ನರಳ್ತಾ ಉಂಟು, ಬಾಡಿಗೆ ಪ್ರಾಬ್ಲಮ್ ಇದೆ. ಈಗ ಅದಕ್ಕೆ ಸಪೋರ್ಟ್ ಬೇಕಾಗಿದೆ, ದೇಹಕ್ಕೆ ಸಪೋರ್ಟ್. ಆಗ ನಾಳೆಲ್ಲ ಮ್ಯಾಕ್ರೋ ನ್ಯೂಟ್ರಿಷನ್ ಬೇಕಾಗಿದೆ ಅದಕ್ಕೆ. ಸೊ ಅದಕ್ಕೆ ಗ್ಯಾನೋಡರ್ಮಾ ನೀವು ತಗೊಂಡಾಗ ಅದು ಬ್ರಿಡ್ಜ್ ಆಗಿ ವರ್ಕ್ ಆಗ್ತದೆ. ಯಾವುದ್ರ ಮೇಲೆ? ಬಾಡಿ ಮತ್ತೆ ಕಾಯಿಲೆ ಮಧ್ಯದಲ್ಲಿ ಇದು ಬಾಡಿಗೆ ಸಪೋರ್ಟ್ ಮಾಡ್ತದೆ, ಕಾಯಿಲೆಯನ್ನ ಹೊರಗಾಗ್ತದೆ. ದಟ್ಸ್ ಕಾಲ್ಡ್ ABC ರೂಲ್ ಅಂತ ಹೇಳ್ತಾರೆ. ABC ರೂಲ್. ಸೊ ಈಗ ನಿಮ್ಗೆ ಗ್ಯಾನೋಡರ್ಮಾ ಏನ್ ಮಾಡ್ತದೆ? ಗ್ಯಾನೋಡರ್ಮಾ ವರ್ಕ್ಸ್ ಆನ್ ದ ಬಾಡಿ. ಬಾಡಿ ಏನ್ ಮಾಡ್ತದೆ? ಬಾಡಿ ದ ಪ್ರಾಬ್ಲಮ್ ಅದನ್ನ ಕರೆಕ್ಟ್ ಮಾಡ್ತದೆ. ಸೊ ದಟ್ಸ್ ಕಾಲ್ಡ್ ABC ರೂಲ್ ಆಗಿ ವರ್ಕ್ ಆಗ್ತದೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಪುನಃ ನೀವು ನೋಟ್ ಮಾಡಿ ಕೇಳಿ. ಸೊ ಇದರಲ್ಲಿ ನಿಮ್ಗೆ ಕೆಲವು ಮೇನ್ ಅಂಶ ಇದೆ. ಇದು ಹೇಗೆ ವರ್ಕ್ ಆಗ್ತದೆ, ಎಲ್ಲವನ್ನು ಹೇಗೆ ಸರಿ ಮಾಡ್ತದೆ ಅಂತ ಕೆಲವರು ಕ್ವಶನ್ ಮಾಡ್ತಾರೆ. ಅದು ಒಂದು ಮಾಡುವುದು, ಎರಡು ಮಾಡುವುದು, ಎಲ್ಲವನ್ನು ಹೇಗೆ ಸರಿ ಮಾಡ್ತದೆ ಅಂತ ಕ್ವಶನ್ಸ್. ನಾನು ಆಗ್ಲೇ ಹೇಳಿದೆ, ಇದು ಯಾವುದನ್ನು ಸರಿ ಮಾಡುದಿಲ್ಲ. ಇದು ಮೂಲವನ್ನೇ ಸರಿ ಮಾಡಿ ಬಿಡ್ತದೆ. ಅಂದ್ರೆ ದೇಹವನ್ನು ಸರಿ ಮಾಡ್ತದೆ.
ದೇಹದಲ್ಲಿ ನಿಮ್ಗೆ ಬಿಳಿ ರಕ್ತಕಣ, ಕೆಂಪು ರಕ್ತಕಣ, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್, pH, ಶುಗರ್ ಇದೆಲ್ಲ ನಿಮ್ಗೆ ನಾರ್ಮಲ್ ಆಗಿರ್ಬೇಕು. ಅದನ್ನ ನಾರ್ಮಲ್ ಆಗುವಾಗೆ ಇದು ಮಾಡ್ತದೆ. ಯಾಕೆಂದ್ರೆ ಇದರಲ್ಲಿ ನಾನು ಹೇಳಿದ್ರಲ್ಲ 452, ಈಗ 700+ ಅಂತ ಹೇಳ್ತಾರೆ. ಸೊ 452 ಆಕ್ಟಿವ್ ಎಲಿಮೆಂಟ್ಸ್ ಇರೋದ್ರಿಂದ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಮೈನ್ ಅಂತ ಹೇಳಿದ್ರೆ ಇದರಲ್ಲಿ ಪಾಲಿಸ್ಯಾಕರೈಡ್ ಇದೆ, ಟ್ರೈಟರ್ಪಿನಾಯ್ಡ್ಸ್ ಇದೆ, ಪಾಲಿಫಿನಾಲ್ಸ್ ಇದೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಇದೆ, ಅಡಿನೋಸಿನ್ ಇದೆ. ಸೊ ಇದೆಲ್ಲ ಐಟಮ್ಸ್ಗಳು ಇದು ತಗೊಂಡಾಗ ಬಾಡಿ ಇಮ್ಯುನಿಟಿಯನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗಾಗಿರೋದ್ರಿಂದ ಇಲ್ಲಿ ನಿಮ್ಗೆ ಸುತ್ತಮುತ್ತಲು ಕೊಟ್ಟಿದ್ದಾರೆ ನೋಡಿ ಯಾವ್ದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತದೆ ಅಂತ. ಸೊ ಆಂಟಿ ಇನ್ಫ್ಲಮೇಟ್ರಿ, ಯಾರಿಗೆಲ್ಲ ಮೈಕೈ ನೋವು ಬರ್ತದೆ, ಉರಿ ಊತ ಬರ್ತದೆ, ಏನು ಸುಸ್ತಾಗ್ತದೆ, ನಿದ್ರೆ ಬರುವುದಿಲ್ಲ, ಮೋಷನ್ ಹೋಗುದಿಲ್ಲ, ಇಟ್ಸ್ ಆಲ್ ಕಾಲ್ಡ್ ಇನ್ಫ್ಲಮೇಟ್ರಿ. ಬಾಡಿಯಲ್ಲಿ ಇನ್ಫ್ಲಮೇಟ್ರಿ ಆಗಿರ್ತದೆ, ಏನ್ ಆಗ್ಬೇಕೋ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇದು ವಿರುದ್ಧ ದಿಕ್ಕಿನಲ್ಲಿ ವರ್ಕ್ ಆಗ್ತದೆ, ಆಂಟಿ ಇನ್ಫ್ಲಮೇಟರಿ ಆಗಿ. ಅಂತ ಪ್ರಾಬ್ಲಮ್ ಇದ್ದವರಿಗೆ ಇದು ತುಂಬಾ ಒಳ್ಳೇದು, ಸರಿ ಮಾಡಿ ಬಿಡ್ತದೆ. ಆಂಟಿ ಟ್ಯೂಬರ್, ಎಷ್ಟೋ ಜನರಿಗೆ ಬಾಡಿಯಲ್ಲಿ ಗಡ್ಡೆಗಳೆಲ್ಲ ಇರ್ತದೆ, ಈ ಗಡ್ಡೆಗಳನ್ನ ಇದು ನಿರ್ಮೂಲನ ಮಾಡ್ತದೆ ನೋಡಿ. ಸೊ ಆಸ್ ಎ ಮ್ಯಾಟರ್ ಆಫ್ ಟೈಮ್, ಯಾಕಂದ್ರೆ ಇದು ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ಲಿಕ್ಕೆ ನಾನು ಹೇಳಿದೆ ನಿಮ್ಗೆ ಅಟ್ಲೀಸ್ಟ್ 6 ಮಂತ್ ಬೇಕಾಗ್ತದೆ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಪೀರಿಯಡ್ ನಿಮ್ಗೆ 12 ಮಂತ್ಸ್ ಆಯ್ತು. ರೆಗ್ಯುಲೇಟ್ ಪೀರಿಯಡ್ ಇಟ್ ಟೇಕ್ಸ್ 2 years. 3 years ಬೇಕು ನಿಮ್ಗೆ ಸರಿಯಾಗಿ ಕರೆಕ್ಟ್ ಆಗ್ಲಿಕ್ಕೆ 3 years. ಹಾಗೇನೆ ಹಿಪ್ಯಾಟೋ ಪ್ರೊಟೆಕ್ಟಿವ್, ಹೈಪೋಕೋಲ್ ಸ್ಟಿರೋಲೆಮಿಕ್, ಆಂಟಿ ಹೈಪರ್ ಟೆನ್ಷನ್, ನ್ಯೂರೋ ಪ್ರೊಟೆಕ್ಟಿವ್, ಆಂಟಿ ಡಯಾಬಿಟಿಸ್, ಆಂಟಿ HIV, ಆಂಟಿ ಆಕ್ಸಿಡೆಂಟ್, ಆಂಟಿ ಅಥಿಲೋಸಿರೋಸಿಸ್, ಆಂಟಿ ಕ್ಯಾನ್ಸರ್, ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಇನ್ಫೆಕ್ಷನ್, ಆಂಟಿ ಹಿಸ್ಟಮಿಕ್ ಅಂಡ್ ಇಮ್ಯುನೋಮಾಡ್ಯುಲೇಷನ್. ನಿಮ್ಗೆ ಗೂಗಲ್ ಅಲ್ಲಿ ಹೋದ್ರೆ ಗ್ಯಾನೋಡರ್ಮಾ ಅಂಡ್ ಇಟ್ ಬೆನಿಫಿಟ್ಸ್ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಇಷ್ಟು ತರದಲ್ಲಿ ಇದು ಬಾಡಿಯನ್ನ ಕರೆಕ್ಟ್ ಮಾಡೋದಲ್ಲಿ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಇದನ್ನ ಪ್ರತಿಯೊಬ್ರು ಇವರೆಲ್ಲ ನೀವು ಯಾವುದಕ್ಕೂ ವೆಯ್ಟ್ ಮಾಡಬಾರ್ದು. ನನ್ನ ಬಾಡಿಗೆ ಗಡ್ಡೆ ಬಂದಾಗ ನಾನು ತಗೊಳ್ತೀನಿ, ಅಥವಾ ನನಗೆ ಇನ್ಫ್ಲಮೇಟರಿ ಆದಾಗ ನಾನು ತಗೊಳ್ತೀನಿ, ಅಥವಾ HIV ಬಂದ್ರ ಮೇಲೆ ತಗೊಳ್ತೀನಿ, ಅಥವಾ ಶುಗರ್ ಬಂದ್ರ ಮೇಲೆ ತಗೊಳ್ತೀನಿ ಅಂತ ಹೋಗುವ. ನೀವೀಗ ಬೈಕ್ ಹತ್ತಿದ್ರೆ ಅಂದ್ರೆ ಹೆಲ್ಮೆಟ್ ಹಾಕ್ಬೇಕು, ಆಕ್ಸಿಡೆಂಟ್ ಆದ ನಂತರ ಹೆಲ್ಮೆಟ್ ಹಾಕ್ಬಾರ್ದು, ಏನ್ ಪ್ರಯೋಜನ? ಇವಾಗ್ಲೇ ನೀವು ಅದಕ್ಕೋಸ್ಕರ ಈಗ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದು ಇಲ್ಲಿದೆ ನೋಡಿ, ಇದು ಗ್ಯಾನೋಡರ್ಮಾ ಟೀ. ನಿಮ್ ಜೊತೆಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಇದು ದೊಡ್ಡದು ಈಗ ಕುಡ್ದಾಯ್ತು. ಇದೇ ಗ್ಲಾಸ್ ಇನ್ನೊಂದ್ 2 ಗಂಟೆ ಬಿಟ್ಟು ಇನ್ನೊಂದು ಗ್ಲಾಸ್ ಕಾಫಿ ಕುಡಿತೀನಿ, ಇಷ್ಟೇ ದೊಡ್ಡ ಫುಲ್ ಗ್ಲಾಸ್ ಕಾಫಿ ಕುಡಿಯೋದು. RGGL ಎಲ್ಲ ಬೆಳಗ್ಗೆ ತಿಂದಾಯ್ತು. ಸೊ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ನೋಡಿ, ಇದು ಒಂದು ನಿಮ್ಗೆ ಆಪ್ಷನ್ ಇದೆ, ಆರೋಗ್ಯನ ಉಳಿಸ್ಕೊಳ್ಳಿಕ್ಕೆ ಒಂದು ಆಪ್ಷನ್. ಸೊ ಹಾಗಾಗಿ ನಾವೆಲ್ಲ ಗ್ಯಾನೋಡರ್ಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಡಾಕ್ಟರ್ ಲಿಮ್ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ, ಯಾಕಂದ್ರೆ ಈ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೊ ಈಗ ನಿನ್ನೆ ನಾನು ಒಂದು ಪಾರ್ಟಿಗೆ ಕಳಿಸಿದೆ ನೋಡಿ, ಅವರು RGGL 21,000 ಕಳಿಸಿದ್ರು. ಅವರು RGGL ಅವರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. 360 ನಾನು ಹೇಳಿದೆ 360 ಒಂದ್ಸಲ ತಗೊಳ್ಬೇಕು, ಯಾಕೆ ಸುಮ್ಮನೆ, ಯಾಕೆ ನಿಮ್ಗೆ ಇದು ಎಷ್ಟು ತಿಂಗಳು ಬರ್ತದೆ? ಇಲ್ಲ ಸರ್, ಇದು ನನಗೆ ಒಂದೇ ತಿಂಗಳು ಬರೋದು. ನೋಡಿದ್ರ, ಅವ್ರು ಒಂದೇ ತಿಂಗಳಿಗೆ ಅಷ್ಟು ಖರ್ಚು ಮಾಡ್ತಾರ. ಇನ್ನೊಂದು ತಿಂಗಳು ಹೇಗೆ ಪುನಃ ಕೊರಿಯರ್ ಚಾರ್ಜ್ ಯಾಕೆ ಸರ್? ಅದಕ್ಕೋಸ್ಕರ ತೊಂದರೆ ಇಲ್ಲ, 2 ಕಳಿಸ್ಬಿಡಿ ಅಂತ. ಸೊ ನಾವು ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡಿದೀವಿ, ಈ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದ್ರಲ್ಲಿ ನಾವು ಮಿಸ್ಟೇಕ್ ಮಾಡಿದೀವಿ, ಕಾಯಿಲೆ ಹಿಂದೆ ಹೋಗ್ತಾ ಇದೀವಿ ನಾವು. ನೀವು ಇದನ್ನ ಪೊಸಿಷನ್ ಮಾಡೋದು ಕರೆಕ್ಟ್ ಮಾಡ್ಬೇಕು. ಈಗ ಎಲ್ಲ 3 ಪಾರ್ಟ್ ಹೇಳಿದೀನಲ್ಲ, ಇದನ್ನ ನೀವು ಕರೆಕ್ಟ್ ಅರ್ಥ ಮಾಡಿದ್ರೆ ಗ್ಯಾನೋಡರ್ಮವನ್ನು ಎಲ್ಲರೂ ತಿಂತಾರೆ, ತಿನ್ಲೇಬೇಕು ಅವ್ರು, ಬೇರೆ ಆಪ್ಷನ್ನೇ ಇಲ್ಲ. ನಾನು ಹೇಳದ್ ಕೇಳಿ, ಬೇರೆ ಆಪ್ಷನ್ ಇಲ್ಲ. ಹಾಗಾಗಿರೋದ್ರಿಂದ ನಾನು ಹೇಳುದು, ಇದನ್ನ ಕರೆಕ್ಟ್ ಆಗಿ ನೀವು ಪೊಸಿಷನ್ ಮಾಡಿದ್ರೆ ನೀವು ಮಲ್ಟಿ ಮಿಲಿಯನರ್ ಆಗ್ಬಿಡ್ತೀರಿ. ನಿನ್ನೆ ನಮ್ಮ ಅಶೋಕ್ ಅವರು ಹೇಳಿದ್ರು, ಅವರ ಫ್ರೆಂಡ್ 10,000 PV ಮಾಡಿದ್ರು ಅಂತ. 10,000 × 3 ಅಂದ್ರೆ 30,000 ಪ್ರಾಡಕ್ಟ್ ತಗೊಂಡಿದ್ದಾರೆ.
ಯಾಕೆ ತಗೊಳ್ತಾರೆ? ಅದ್ರಲ್ಲಿ ಏನಿಲ್ಲ ಅಂತ ತಗೊಳ್ತಾರ ಅವರು? ಸೊ ಅವರು ಅಶೋಕ್ ಅವರು ಕರೆಕ್ಟ್ ಆಗಿ ಅವರಿಗೆ ಪೊಸಿಷನ್ ಮಾಡಿದ್ದಾರೆ. ಅವ್ರಿಗೆ ಯಾವ್ದು ಕಾಯಿಲೆ ಇಲ್ಲ, ಅವರಿಗೆ ಕಾಯಿಲೆ ಬರ್ದಿದ್ದಾಗೆ ಕೆಲಸ ಆಕ್ಟಿವ್ ಆಗಿ ಮಾಡ್ಲಿಕ್ಕೆ ಇದು ಕರೆಕ್ಟ್ ಮಾಡ್ತದೆ. ಈ ಎಲ್ಲಾ ಪ್ರಾಬ್ಲಮ್ ಬರ್ದಿದ್ದಾಗೆ ಅದು ತಡೆಗಟ್ತದೆ. ಸೊ ಹಾಗಾಗಿ ನಾವು ಪೊಸಿಷನ್ ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕು. ಈ 3 ಪಾರ್ಟ್ ಇದೆಯಲ್ಲ, ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ, ನೀವು ಜನರಿಗೆ ಹೇಳಿದ್ರೆ ಜನ ತಗೊಂಡೇ ತಗೊಳ್ತಾರೆ. ಸೊ ದ ಥರ್ಡ್ ಅಬ್ಸರ್ವೇಷನ್ ಥಿಯರಿ, ರಿಯಾಕ್ಷನ್ ಈಸ್ ಕಾಸ್ಡ್ ಬೈ ದ ಬಾಡಿ, ನಾಟ್ ಗ್ಯಾನೋಡರ್ಮ. ಡಾಕ್ಟರ್ ಲಿಮ್ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತುಂಟ ನಿಮ್ಗೆ? ದ ಥರ್ಡ್ ಅಬ್ಸರ್ವೇಷನ್ ಥಿಯರಿಯಲ್ಲಿ ಏನ್ ಹೇಳ್ತದೆ ಅಂದ್ರೆ, ಯಾವುದೇ ತರದ ರಿಯಾಕ್ಷನ್ ಬಂದಾಗ ಅದು ಗ್ಯಾನೋಡರ್ಮದಿಂದ ಬಂದಿರುವುದಿಲ್ಲ, ಮತ್ತೆ ಅದು ದೇಹದಿಂದನೇ ಬಂದಿರ್ತದೆ. ದೇಹನೇ ನಮ್ಗೆ ಎಲ್ಲದಕ್ಕೂ ಕಾರಣ, ದೇಹನೇ, ನಾಟ್ ಗ್ಯಾನೋಡರ್ಮ. ಗ್ಯಾನೋಡರ್ಮ ಒಂದು ನಿಮ್ಗೆ ಬಾಡಿಯನ್ನು ಆಕ್ಟಿವೇಟ್ ಮಾಡ್ತದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಹೊಟ್ಟೆ ಪ್ರಾಬ್ಲಮ್ ಇದ್ರೆ ನಾಲಿಗೆ ದಪ್ಪ ಆಗಿರ್ತದೆ, ನೀವೇನು ಗ್ಯಾನೋಡರ್ಮ ತಗೊಂಡಿರೋದಿಲ್ಲ. ಅದು ಬಾಡಿಯ ಒಂದು ಚಿಹ್ನೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಕೂಡಲೇ ನಿಮ್ಗೆ ಮೈಕೈ ನೋವೆಲ್ಲ ಜಾಸ್ತಿ ಆಗ್ತದೆ. ಹಾಗೆ ಲಿವರ್ ಅಲ್ಲಿ ಟಾಕ್ಸಿನ್ ಜಾಸ್ತಿ ಅಂತ ಹೇಳಿದ್ರೆ ಏನಾಗ್ತದೆ? ಲಿವರ್ ಟಾಕ್ಸಿನ್ ಜಾಸ್ತಿ ಆದ್ರೆ ಕಣ್ಣು ನಿಮ್ಗೆ ಬೀಳ್ಸ್ಕೊಳ್ತದೆ, ಕಣ್ಣು ನಿಮ್ಗೆ ಕರೆಕ್ಟ್ ಇರುವುದಿಲ್ಲ, ಅಥವಾ ಕಣ್ಣು ಕೆಂಪಾಗ್ಬಹುದು. ಇದೆಲ್ಲ ಲಿವರಿಗೆ ಸಂಬಂಧಪಟ್ಟ. ಅದರಿಂದ ಗ್ಯಾನೋಡರ್ಮ ತಗೊಂಡಾಗ, ನಿನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಸರ್ ಲಿವರ್ ಹೋಗ್ಬಿಟ್ಟಿದೆ ಸರ್, ಲಿವರ್ ಅಲ್ಲಿ ಹುಣ್ಣಾಗ್ಬಿಟ್ಟಿದೆ, ಲಿವರ್ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಏನು 20 ಲಕ್ಷ ಹೇಳ್ತಾ ಇದಾರಂತೆ ನೋಡಿ. ನಾನು ಹೇಳಿದೆ ಅವ್ರಿಗೆ, ಫಸ್ಟೇ ನಿಮ್ಗೆ ಹೇಳಿದೆ, ನಿಮ್ಗೆ ಒಂದ್ಸಲ ಲಿವರ್ ಹೋಯ್ತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಕಾಸ್ಟ್ಲಿ. ಅದನ್ನ ಬೇರೆ ಎಲ್ಲ ನೀವು ರಿಪ್ಲೇಸ್ಮೆಂಟ್ ಮಾಡ್ಬೋದು, ಬಟ್ ಇದನ್ನ ನೀವು ರಿಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಸುಲಭ ಇಲ್ಲ. ಲಿವರ್ 25 ಲಕ್ಷ ಏನೋ, ಅವ್ರಿಗೆ 20 ಲಕ್ಷ ಹೇಳಿದ್ರಂತೆ. ಅವ್ರು ಲಾಸ್ಟಿಗೆ ಹೇಳಿದ್ರು 20 ಲಕ್ಷ ಹೇಳಿದ್ರು ಸರ್ ಅಂತ. ನಾನು ಹೇಳಿದೆ, ಇದನ್ನ, ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿ, ಕರೆಕ್ಟ್ ಆಗ್ತದೆ ಅಂತ. ಸೊ ಇದು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಜನರಿಗೆ ಇದನ್ನ ಪೊಸಿಷನ್ ಮಾಡ್ಬೋದು. ಈಗ ನೋಡಿ, ಸಾಧಾರಣ ರೋಡಲ್ಲಿ ಹೋಗುವವರು ಎಲ್ಲರೂ ಹೆಲ್ಮೆಟ್ ಹಾಕ್ತಾರೆ, ಆದ್ರೆ ತುಂಬಾ ಜನ ಹೆಲ್ಮೆಟ್ ಯಾಕೆ ಹಾಕ್ತಾರೆ ಅಂದ್ರೆ 200 ರೂಪಾಯಿ ಫೈನ್ ಹಾಕ್ತಾರೆ ಅಂತ ಹಾಕ್ತಾರೆ. ಹೆಲ್ಮೆಟ್ ಇಲ್ದರೆ 200 ರೂಪಾಯಿ ಫೈನ್ ಅಂತ. ಆದ್ರೂ ನಾನು ಹೇಳುದು ನಿಮ್ಗೆ, ಹೆಲ್ಮೆಟ್ ಇಸ್ ದ ಸೇಫರ್ ಸೈಡ್, ಜಸ್ಟ್ ಸೇಫ್. ಇನ್ ಕೇಸ್ ನಾವು ಕರೆಕ್ಟ್ ಇದೀವಪ್ಪ, ಹೋಗ್ಲಿ ಕರೆಕ್ಟ್ ಹೋಗ್ತೀವಿ, ಆದ್ರೆ ನಮ್ಮ ಎದುರುಗಡೆ ಬರೋರು ಕರೆಕ್ಟ್ ಇರ್ಬೇಕೆ. ಅವ್ರೇನಾದ್ರೂ ಒಂದು 90 ಹಾಕಿ ಬಂದ್ರೆ ರೋಡೇ ಕಾಣೋದಿಲ್ಲ ಅವರಿಗೆ, ಯಾರಿಗೆ ಒಂದು ಹಾಕ್ಬಿಡ್ತಾರೆ. ಸೊ ಗ್ರಾಚಾರಕ್ಕೆ ನಾವಿದ್ರೆ ನಮಗೂ ಬಿಟ್ಟು, ಸೊ ನಾವು ಬಿದ್ದ್ಬಿಡ್ತೀವಿ. ಅಟ್ಲೀಸ್ಟ್ ಸೇಫರ್ ಸೈಡ್ ನೀವು ಹೆಲ್ಮೆಟ್ ಹಾಕೊಳ್ತೀವಿ. ಅದೇ ತರ ಡಿಎಕ್ಸನ್ ನಿಮ್ಗೆ ಸೇಫರ್ ಸೈಡ್, ಅಟ್ಲೀಸ್ಟ್ ಡಿಎಕ್ಸನ್ ಟೀ ಆದ್ರೂ ಕುಡೀರಿ, ಕಾಫಿ ಕುಡೀರಿ, ಆರ್ಜಿಟಿಎಲ್ ಯೂಸ್ ಮಾಡಿದ್ರೆ ಒಳ್ಳೇದು. It has been observed that Ganoderma works on the human body with or without awareness. ತುಂಬಾ ಜನ ತಗೊಳ್ತಾರೆ, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಏನು ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಏನ್ ಹಾಕಿದಾರೆ ನೋಡಿ, ನಿಮ್ಗೆ ಗೊತ್ತಾಗ್ಬಹುದು, ಗೊತ್ತಾಗದೆ ಇರಬಹುದು, ಬಟ್ ಗ್ಯಾನೋಡರ್ಮ ಬಾಡಿ ಮೇಲೆ ವರ್ಕ್ ಆಗ್ತಾನೆ ಇದೆ. ಡಾಕ್ಟರ್ ನಮ್ಮ ಮೇಡಮ್ ಹೇಳ್ತಾರೆ, ರತ್ನ ಹೊಸಪಾಲ್, ನೀವು ಗ್ಯಾನೋಡರ್ಮವನ್ನು ತಗೊಂಡ ನಂತರ ಟೈಮ್ ನೋಡಬಾರ್ದು ಹೇಳ್ತಾರ ಅವ್ರು. ಡೋಂಟ್ ಸಿ ದ ಟೈಮ್. ಪಾಕೆಟ್ ನೋಡ್ಬೋದು ನೀವು, ಪಾಕೆಟ್ ನೋಡಿದ್ರೆ ಬೇಗ ನಿಮ್ಗೆ ರಿಫ್ಲೆಕ್ಷನ್ ಕಂಡು ಬರ್ಬೋದು. ಯಾಕಂದ್ರೆ ಡೋಸೇಜ್ ಜಾಸ್ತಿ ಮಾಡಿದ್ರೆ, ಡೋಸೇಜ್ ಜಾಸ್ತಿ ಮಾಡ್ಲಿಕ್ಕೆ ಏನಾಗ್ತದೆ, ಪಾಕೆಟ್ ಅಲ್ಲಿ ಹಣ ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, 1 ಜೋಡಿ 2 ಜೋಡಿ 3 ಜೋಡಿಯಲ್ಲಿ ಹೋಗ್ತಾ ಇರ್ತೀವಿ, ಸ್ಲೋ ಆಗಿ ಹೋಗ್ತಾ ಇರ್ತೀವಿ. ಆವಾಗ ನಿಮ್ಗೆ ಅವೇರ್ನೆಸ್ ಗೊತ್ತಾಗುದಿಲ್ಲ, ಬಟ್ ಅದು ವರ್ಕ್ ಆಗ್ತಾ ಇರ್ತದೆ. ಮೋಷನ್ ಅಲ್ಲಿ, ಯೂರಿನ್ ಅಲ್ಲಿ, ಬೆವರ್ನಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಓಕೆ, ಇದು ರಿಫ್ಲೆಕ್ಸಾಲಜಿಯಲ್ಲಿ ನಿಮ್ಗೆ 2 ತರ ಇರ್ತದೆ. ಒಂದನೇದಾಗಿ ಫಿಸಿಕಲ್, ಎರಡನೇದಾಗಿ ಇಮೋಷನಲ್. ಫಿಸಿಕಲ್ ಅಂದ್ರೆ ಏನು ಅಂತ, ಫಿಸಿಕಲ್ ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದಲ್ಲ ನಿಮ್ಗೆ. ಫಿಸಿಕಲ್ ಅಲ್ಲಿ ಕಣ್ಣು ಕೆಂಪಾಗುದು, ಅಥವಾ ಶಿವರಿಂಗ್ ಆಗುದು, ಬೆವರು ಜಾಸ್ತಿ ಹೋಗುದು, ಉಸಿರಿನಲ್ಲಿ ಬಿಸಿಯಾಗಿ ಹೋಗುದು, ಮೋಷನ್ ಲೂಸ್ ಮೋಷನ್ ಆಗೋದು, ಇದೆಲ್ಲ ನಿಮ್ಗೆ ಫಿಸಿಕಲ್ ಅಲ್ಲಿ ಇರ್ತದೆ. ಏನೇನೋ ತಿಂದಿರ್ತೀವಿ, ಏನೇನೋ ತಗೊಂಡಿರ್ತೀವಿ,
ಎಷ್ಟೋ ನಿಮ್ಮ ಪ್ರಿಸರ್ವೇಟಿವ್, ಮೇನ್ ಪ್ರಿಸರ್ವೇಟಿವ್ ನೋಡಿ, ಬೆಳಿಗ್ಗೆ ಯಾರೆಲ್ಲ ಟೂತ್ ಪೇಸ್ಟ್ ಯೂಸ್ ಮಾಡ್ತೀರಿ ಅದರ್ ದ್ಯಾನ್ ಗ್ಯಾನೋಡರ್ಮಾ, ನಿಮ್ಗೆ ಅದರಲ್ಲಿ ಪ್ರಿಸರ್ವೇಟಿವ್ ಇರ್ತದೆ. ಪ್ರಿಸರ್ವೇಟಿವ್ ಈಸ್ ವೆರಿ ವೆರಿ ಡೇಂಜರ್. ಸೊ ಅದನ್ನ ಡಿಟಾಕ್ಸಿಫಿಕೇಶನ್ ಮಾಡ್ಬೇಕಾದ್ರೆ ನಿಮ್ಗೆ ಈ ತರದೆಲ್ಲ ನಿಮ್ಗೆ ಕಾಣ್ಬೋದು, ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡಿರ್ತದೆ. ಸೊ ಹಾಗೇನೆ ಟಾಕ್ಸಿನ್ಸ್, ವಿಧ ವಿಧವಾದ ಟಾಕ್ಸಿನ್ಸ್ಗಳು, ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್, ಕಲರ್ ಆಲ್ಸೋ ವೆರಿ ಡೇಂಜರ್ ನೋಡಿ. ಅದಕ್ಕೆ ಆ ಬಾಂಬೆ ಮಿಠಾಯಿ ಅಂತ ಇದೆ ನೋಡಿ, ಅದಕ್ಕೆ ಬ್ಯಾನ್ ಮಾಡಿದ್ರು ನೋಡಿ, ಅದೇ ದಟ್ಸ್ ಕಲರ್ ಡೇಂಜರ್. ಅದಕ್ಕೆ ಆಮೇಲೆ ಇನ್ನೊಂದು ಡೇಂಜ್ ಮಾಡಿದ್ರಲ್ಲ, ಯಾವುದು ಗೋಪಿ ಮಂಚೂರಿ, ಅದು ಯಾಕಂದ್ರೆ ಅದರಲ್ಲಿ ಅಜಿನೋಮೋಟೋ ಇರ್ತದೆ, ಅದು ಡೇಂಜರ್. ಆಮೇಲೆ ಇನ್ನು ಕೆಲವು ಕಡೆ ಏನ್ ಹೇಳ್ತಾರೆ, ಟೇಸ್ಟಿ ಪೌಡರ್ಸ್ ಬೇರೆ ಬೇರೆ ಇರ್ತದೆ. ಸೊ ದಿಸ್ ಆರ್ ದ ಥಿಂಗ್ಸ್, ದ ಡೇಂಜರ್. ಇದೆಲ್ಲ ಬಾಡಿ ಒಳಗಡೆ ಇರ್ತದೆ. ಸೊ ಇದು ತಗೊಂಡಾಗ ನಮ್ಗೆ ಈ ತರ ರಿಫ್ಲೆಕ್ಷನ್ ಕಾಣ್ಬೋದು. ಇನ್ನು ಕೆಲವರಿಗೆ ಇಮೋಷನಲ್ ಏಲ್ಮೆಂಟ್ ಇರ್ತದೆ. ಯಾರಿಗಾರ ಆಗಿದೆಯಾ, ಫೀಲಿಂಗ್ ಆಗಿದೆಯಾ ಇಮೋಷನಲ್ ಏಲ್ಮೆಂಟ್? ಎನಿಬಡಿ ಯಾರಿದ್ದಾರ ನೋಡಿ, ಓಪನ್ ಮಾಡಿ. ಇಮೋಷನಲ್ ಏಲ್ಮೆಂಟ್ ಯಾರಿಗಾಗಿದೆ? ಯಾರು ಮಾತಾಡ್ತಾ ಇಲ್ಲ. ಹಲೋ ಸರ್. ಹಲೋ ಹಲೋ, ಹೇಳಿ. ಸರ್, ನನ್ಗೆ ಸ್ಟಾರ್ಟಿಂಗ್ ತಕೊಂಡಾಗ ಏನೋ ಒಂಥರ ಕಣ್ಣಲ್ಲಿ ನೀರ್ ಬಂದಾಗ ಒಂಥರ ಭಾವನಾತ್ಮಕ ಆಗಿತ್ತು ಸರ್. ಓಕೆ. ಸೊ ಈವನ್ ಕಣ್ಣಲ್ಲಿ ನೀರು ಬರೋದು ಸಹ ಫಿಸಿಕಲ್ ಇರ್ತದೆ, ಫಿಸಿಕಲ್. ಸೊ ಇದು ತಗೊಂಡಾಗ ಕೆಲವರಿಗೆ ನಿಮ್ಗೆ ಹೆದರಿಕೆ ಆಗೋದು, ಫಿಯರಿಂಗ್ ಇರ್ತದೆ, ಫಿಯರ್ ಆಗ್ತದೆ, ಹೆದರಿಕೆ, ಇಮೋಷನಲ್ ಏನೋ ಒಂಥರ ಅಂದ್ರೆ ಡೌಟ್ಗಳು ಬಂದು ಬರುದು. ಇದು ತಗೊಂಡಾಗ ನಿಮ್ಗೆ ಅಂದ್ರೆ ನೆಗೆಟಿವ್ ಫೀಲಿಂಗ್ ಬರ್ತದೆ, ಈ ತರದ್ದೆಲ್ಲ ಫೀಲಿಂಗ್ ಬರ್ತದೆ. ಇಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಹೆದರಿಕೆ ಆಗೋದು, ಏನೋ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕನಸೆಲ್ಲ ಬರ್ತದೆ, ಕೆಟ್ಟ ಕೆಟ್ಟ ಸ್ವಪ್ನ ಬರೋದು, ಆ ತರದಲ್ಲಿ ಫೀಲಿಂಗ್ಸ್ ಗಳು ಬಂದ್ಬಿಡ್ತದೆ. ಸೊ ಅದು ಸಹ ಇದರಲ್ಲಿ ಆಗ್ತದೆ. ಸೊ ಅದರಿಂದ ಫಿಸಿಕಲ್ ಅಂಡ್ ಇಮೋಷನಲ್ ಎರಡೂ ಬರ್ತದೆ. ಬಟ್ ಫಿಸಿಕಲ್ ನಿಮ್ಗೆ ತುಂಬಾ ಜಾಸ್ತಿ ಕಾಣ್ತದೆ. ಇಮೋಷನಲ್ ಕೆಲವರಿಗೆ ತುಂಬಾ ನೆಗೆಟಿವ್ ಫೀಲಿಂಗ್ ಇದ್ದವ್ರಿಗೆ ಸಹ ಆ ಇಮೋಷನಲ್ ಇಂಬ್ಯಾಲೆನ್ಸ್ ಕಾಣ್ತದೆ. ಸೊ ಏನು ವರಿ ಮಾಡೋ ಅಗತ್ಯ ಇಲ್ಲ, ಇದು ಟೆಂಪ್ರವರಿ, ಇದು ಜಾಸ್ತಿ ದಿವಸ ಇರೋದಿಲ್ಲ, ಟೆಂಪ್ರವರಿ ಆಗಿರ್ತದೆ, ಮತ್ತೆ ಮತ್ತೆ ಸರಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ನೀವು ಕೆಲವು ಡೋಸೇಜ್ ಜಾಸ್ತಿ ಮಾಡಿದ್ರೆ ಕೂಡಲೇ ಸರಿ ಆಗ್ತದೆ, ಇಲ್ಲ ಡೋಸೇಜ್ ಅಷ್ಟೇ ಇದ್ರೂ ಕೂಡ ಸೊ ನಿಮ್ಗೆ 1 in ಜಾಸ್ತಿ ಅಂದ್ರೆ 36 ಅಂತ ಹೇಳ್ತೀವಲ್ಲ, ಅದ್ರೊಳಗಡೆ ಇದು ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಸೊ ನೀವು ಅವಾಗ ನಾನು ಹೇಳಿದಲ್ಲ, ಸರಿಯಾಗಿ ಜಾಸ್ತಿ ನೀರನ್ನ ಕುಡೀರಿ. ಆಮೇಲೆ ತುಂಬಾ ಕೆಲವರಿಗೆ ನೋವು ಬರ್ತದೆ, ಪೇಯ್ನ್ಸ್ ಇರ್ತದೆ, ಪೇಯ್ನ್ ಜಾಸ್ತಿ ಆಗ್ಬಿಡ್ತದೆ. ಪೇಯ್ನ್ ಜಾಸ್ತಿ ಆದ್ರೆ ನೀವು ಡೋಸೇಜ್ ಅನ್ನ ತಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಕೆಲವರಿಗೆ ಟೂ ಮಚ್ ಆಫ್ ಅಸಿಡಿಕ್ ಬಾಡಿ ಇರ್ತದೆ, ಅಸಿಡಿಕ್ ಅನ್ನ ಅಲ್ಕಲೈನ್ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೊಟ್ಟೆ ನೋವು ಬರ್ಬೋದು. ಸೊ ಬಂದಾಗ ನೀವು ಸರಿ ನೀರು ಕುಡೀರಿ. ಇನ್ ಕೇಸ್ 1, 2, 3 ದಿವಸನೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ಡೋಸೇಜ್ 4 ಇದ್ರೆ 2 ತಗೊಳ್ಳಿ, ಕಮ್ಮಿ ಮಾಡಿ. ಮತ್ ಪುನಃ 24 ಗಂಟೆಯಲ್ಲಿ ಅದು ಇದರಿಂದಲೇ ಆಗಿದ್ರೆ ಕಮ್ಮಿ ಆಗ್ತದೆ, ಮತ್ತೆ ಡೋಸ್ ಅನ್ನ ಜಾಸ್ತಿ ಮಾಡ್ಬೇಕು. ಆ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಿಮ್ಮ ಯಾವುದೇ ಏಲ್ಮೆಂಟು ಕರೆಕ್ಟ್ ಆಗ್ತದೆ ನೋಡಿ. ಬಟ್ ನೀವು ಡೋಸ್ ಜಾಸ್ತಿ ತಗೊಂಡಾಗ ವಿಟಮಿನ್ ಸಿ ಅನ್ನ ತಗೊಳ್ಳೇಬೇಕು, ದಟ್ ಈಸ್ ದ ನೋನಿ ಜ್ಯೂಸ್. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲಿಂಬು ಜ್ಯೂಸ್ ಅನ್ನಾದ್ರೂ ನೀವು ತಗೋಬೇಕು. ಇನ್ನು ಕೆಲವರಿಗೆ ತಗೊಂಡಾಗ ಏನು ನನಗೆ ಗೊತ್ತೇ ಆಗ್ಲಿಲ್ಲ ಹೇಳ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಆದ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವ್ರು ತಿಂದದ್ದೆಲ್ಲ ಅವರ ಹೊಟ್ಟೆ ಒಳಗಡೆ ಹುಳಗಳಿರ್ತದೆ, ಅವು ತಿಂದಿರ್ತವೆ. ಸೊ ಏನ್ ಮಾಡ್ಬೇಕು ನೀವು, ಒಂದ್ಸಲಕ್ಕೆ ಹೋಗ್ಬಿಟ್ಟು ನಿಮ್ಗೆ ಆಂಟಿ ವರ್ಮ್ಸ್ ಸಿಗ್ತದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ, ಅಥವಾ ಡಾಕ್ಟರ್ ಹತ್ರ ಹೋಗಿ ನೀವು ಅದನ್ನ ತಗೋಬೇಕಾಗ್ತದೆ. ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನ ತಗೋಬೇಕು, ಆವಾಗ ನಿಮ್ಗೆ ರಿಸಲ್ಟ್ ಪಕ್ಕಾ ಬರ್ತದೆ. ಸೊ ದಿಸ್ ಆರ್ ದ ನಿಮ್ಗೆ ಥರ್ಡ್ ಅಬ್ಸರ್ವೇಷನ್ ಥಿಯರಿಯಲ್ಲಿ ಬರ್ತದೆ. ಸೊ ಇದು ದೊಡ್ಡ ಸಬ್ಜೆಕ್ಟ್ ಇದೆ. ಸೊ ನಾನು ಇನ್ನು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಇದನ್ನ ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಡೀಟೇಲ್ ಬೇಕಾದ್ರೆ ನಿಮ್ಮ ಅಪ್ಲೈನ್ ಅನ್ನ ಕೇಳಿ. 4th ಅಬ್ಸರ್ವೇಷನ್ ಥಿಯರಿ, ಡೋಸೇಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸಿಚುವೇಶನ್ ಅಂತ ಹಾಕಿದ್ದಾರೆ. ಅಂದ್ರೆ ದೋಸೆ ತಿಂದಾಗೆ ಇದು, DOSE, ದೋಸೆ. ಈ ದೋಸೆ ಎಷ್ಟು ತಿನ್ಬೇಕು ಡಿಪೆಂಡ್ಸ್. ಮಕ್ಕಳಿಗಾದ್ರೆ 1 ಸಾಕು, ಸ್ವಲ್ಪ ದೊಡ್ಡ ಮಕ್ಳಿಗೆ 2, ದೊಡ್ಡವರಿಗಾದ್ರೆ 4, ಇನ್ನೂ ದೊಡ್ಡವರು 6 ತಿಂತಾರೆ.
So 1, 2, 4, 6 ways of consumption for general health maintenance ಫಸ್ಟ್ ವೀಕ್ ಅಂತ ಹಾಕಿದೆ. ಫಸ್ಟ್ ವೀಕ್ ಸಾಧಾರಣ ನೀವು 1 RG 1 GL ಅನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ತಗೋಬಹುದು. 1 RG 1 GL ಸರಿಯಾಗಿ ನೀರು ಕುಡೀರಿ. 2ನೇ ವಾರ ನೋಡಿ, ಫಸ್ಟ್ ವೀಕ್ ಒಂದೇ ಸಾಕು. 2ನೇ ವಾರದಿಂದ 2 ಪ್ಯಾರ್ ತಗೊಳ್ಳಿ. ಅದು 2 ಪ್ಯಾರ್ಸ್, 2 ಪ್ಯಾರ್ ಬೆಳಿಗ್ಗೆ ಒಂದು ಜೋಡಿ, ರಾತ್ರಿಗೆ ಒಂದು ಜೋಡಿ. ಸೊ ಮತ್ತೆ ಒಂದ್ ದಿವಸ ಹೋಯ್ತು, ಆ ಒಂದು ವಾರ ಅಂದ್ರೆ 15 ದಿವಸ ಕಳೀತು. ಸರಿ, ನೀರೆಲ್ಲ ಕುಡೀರಿ. ಏನು ನಿಮ್ಗೆ ರಿಫ್ಲೆಕ್ಷನ್ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಸಾಕಾಗ್ಲಿಲ್ಲ ಅಂತ ಅರ್ಥ. ನೆಕ್ಸ್ಟ್ ನಿಮ್ಗೆ ಬೆಳಿಗ್ಗೆ 2 RG 2 GL, ರಾತ್ರಿ 2 RG 2 GL ತಗೊಳ್ಳಿ. 3rd ವೀಕ್ ಅಲ್ಲಿ 4 ಪ್ಯಾರ್ಸ್ ಪರ್ ಡೇ. ಪುನಃ ಒಂದು ವಾರ ವೆಯ್ಟ್ ಮಾಡಿ. ಸರಿ, ನೀರೆಲ್ಲ ಕುಡೀರಿ. ಆವಾಗ್ಲೂ ನಿಮ್ಗೆ ಏನು ಗೊತ್ತೇ ಆಗ್ಲಿಲ್ಲ ಅಂದ್ರೆ ನೀವು ಮ್ಯಾಕ್ಸಿಮಮ್ 4th ವೀಕ್ ಅಲ್ಲಿ 6 ಪ್ಯಾರಿಗೆ ಹೋಗ್ಬಿಡಿ. ಬೆಳಿಗ್ಗೆ 2 RG 2 GL, ಮಧ್ಯಾಹ್ನ 2 RG GL, ಸಂಜೆ 2 RG 2 GL. ಸರಿಯಾಗಿ ನೀರನ್ನ ಸರಿಯಾಗಿ ಪ್ರಮಾಣದಲ್ಲಿ ತಗೊಳ್ಳಿ. ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ 6 ಮಂತ್. ಕಂಪ್ಲೀಟ್ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಕೆಲವರಿಗೆ ನಾನು ಹೇಳಿಲ್ಲ, ರಿಫ್ಲೆಕ್ಷನ್ ಬರೋದಿಲ್ಲ. ಅವ್ರದ್ದೆಲ್ಲ ರಿಫ್ಲೆಕ್ಷನ್ ಮೋಷನ್ ಯೂರಿನ್ ಅಲ್ಲೇ ಹೋಗಿರ್ತದೆ. ಸೊ ಏನು ವರಿ ಮಾಡುವ ಅಗತ್ಯ ಇಲ್ಲ. ಅವ್ರ ಆಕ್ಟಿವಿಟಿ ಗೊತ್ತಾಗ್ತದೆ, ಚೇಂಜಸ್ ಆಗೋದು ಗೊತ್ತಾಗ್ತದೆ. ಸೊ ಹಾಗಾಗಿ 4th ವೀಕ್ ಅಲ್ಲಿ 6 ಪ್ಯಾರ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಸರಿ, ಇದು ನಾನು ಹೇಳಿದ್ದು ಯಾರಿಗೆ? ಹೆಲ್ದಿ ಬಾಡಿ, ಆರೋಗ್ಯ ಇದ್ದವರಿಗೆ, ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಸೊ ನಿಮ್ಗೆ ಏನಾದ್ರೂ ಇಲ್ಲಿ ಕೊಟ್ಟಿದ್ದಾರೆ, ನೋ ರೆಸ್ಪಾನ್ಸ್, ಇನ್ಕ್ರೀಸ್ ದ ಡೋಸ್ ಗ್ರಾಜುವಲಿ. ಏನು ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಗ್ರಾಜುವಲ್ ಆಗಿ ಡೋಸೇಜ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಅಪ್ ಟು 30 ಪ್ಯಾರ್ ವರೆಗೂ ಹೋಗ್ಬೋದು ನೋಡಿ. ಮ್ಯಾನೇಜಬಲ್ ಸಿಚುವೇಶನ್, ಕಂಟಿನ್ಯೂ ದ ಡೋಸ್. ಕೆಲವು ಟೈಮ್ ನಿಮ್ಗೆ ತಗೊಂಡಾಗ ಸ್ವಲ್ಪ ವೇರಿಯೇಷನ್ ಇರ್ತದೆ, ನೋವುಗಳು, ಕೆಲವು ತರ ಇನ್ಫ್ಲಮೇಷನ್ ಎಲ್ಲ ಇರ್ತದೆ. ಬಟ್ ಅದನ್ನ ನೀವು ಮ್ಯಾನೇಜ್ ಮಾಡು ಇದ್ರೆ ಕಂಟಿನ್ಯೂ ದ ಡೋಸ್. ನಾಟ್ ಮ್ಯಾನೇಜಬಲ್ ಸಿಚುವೇಶನ್, ರೆಡ್ಯೂಸ್ ದ ಡೋಸ್ ಬೈ ಹಾಫ್. ನಾನು ಹೇಳಿದ್ದ 4 ಇದ್ರೆ 2 ಮಾಡಿ, 6 ಇದ್ರೆ 3 ಮಾಡಿ, ಡೌನ್ ಮಾಡ್ಕೊಳ್ಳಿ. ಮತ್ತೆ ಸರಿ ಆಗೋ ತನಕ ಅದೇ ಇರಲಿ. ಮತ್ತೆ ಸರಿ ನೀರು ಕುಡೀರಿ, ಇಲ್ಲಾಂದ್ರೆ ಸರಿ ಜ್ಯೂಸ್, ನೋನಿ ಜ್ಯೂಸ್ ಕುಡೀರಿ. ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ. ಆವಾಗ ಅದು ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಓನ್ಲಿ ಕೆಲವರಿಗೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ಬಿ ಪಿ ಮಾತ್ರೆ ತಗೊಳ್ತಾ ಇರ್ತಾರೆ, ಸೊ ಇವರಿಗೆ ಮಾತ್ರ ನೀವು ಡೋಸಸ್ ಅನ್ನ ಒಂದೇ ಸಲ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ಸಹ ನೀವು ಆಲ್ರೆಡಿ ಬ್ಲಡ್ ಥಿನ್ನರ್ ತಗೊಳ್ತಾ ಇರ್ತೀರಿ, ಇದು ಸಹ ಸೇಮ್ ವರ್ಕ್ ಆಗ್ತದೆ. ಪುನಃ ಇದು ಸಹ ಬ್ಲಡ್ ಥಿನ್ ಮಾಡ್ತದೆ, ಸ್ಲೋ ಆಗಿ ಮಾಡ್ತದೆ. ಆದ್ರಿಂದ ನೀವು ಒಂದೇ RG GL ಅನ್ನ ಸ್ಟಾರ್ಟ್ ಮಾಡಿ. ಅವರಿಗೆ ಅಪ್ ಟು ಬ್ಯಾಲೆನ್ಸ್ ಆಗೋ ತನಕ ಒಂದೇ ಇರಲಿ. ಮತ್ತೆ ಅವ್ರದ್ದು ಬ್ಯಾಲೆನ್ಸ್ ಆದ ನಂತರ 2 ಹಾಗೆ 3ಕ್ಕೆ ಹೋಗಿ. ಸೊ ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಡೋಸಸ್ ಏನು ಇದರಲ್ಲಿ ಎಷ್ಟು ಬೇಕಾದ್ರೆ ತಗೋಬಹುದು, ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಒಂದೇ ಸಲ ಇಮ್ಯುನಿಟಿನ ಆಕ್ಟಿವೇಟ್ ಮಾಡ್ತದೆ. ಅದನ್ನ ನಿಮ್ಗೆ ಗೊತ್ತಿರ್ಬೇಕು. ಎಷ್ಟೋ ಜನ ಇದನ್ನ ಒಂದೇ ಸಲ ಡೋಸ್ ಜಾಸ್ತಿ ತಗೊಂಡು ಏನಾಗ್ತದೆ, ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ತಾರೆ, ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಜಾಸ್ತಿ ಆಗ್ತದೆ. ಕೆಲವರಿಗೆ ಇದು ತಗೊಂಡಾಗ ನಿಮ್ಗೆ ವಾಮಿಟಿಂಗ್ ಎಲ್ಲ ಆಗ್ತದೆ. ಅಂದ್ರೆ ಆಸಿಡಿಕ್ ಟೂ ಮಚ್ ಆಕ್ಟಿವೇಟ್ ಮಾಡ್ತದೆ ಆ ಬಾಡಿಯಲ್ಲಿ, ಆಸಿಡಿಕ್ ಎಲ್ಲ ವಾಮಿಟಿಂಗ್ ಆ ತರದಲ್ಲಿ ಬಂದ್ಬಿಡ್ತದೆ. ಸೊ ಆ ತರ ಸಿಚುವೇಶನ್ ಬರ್ತದೆ. ಸೊ ಸರಿ ನೀರನ್ನ ಕುಡಿಬೇಕು ಅಷ್ಟೇ. ಸೊ ಯಾಕೆ ಅದು ಸರಿ ಮಾಡ್ತದೆ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಬಾಡಿಯಲ್ಲಿ ಬೆಳೆದಿದ್ದ ಹೊರಗೆ ಹಾಕ್ಬೇಕಾದ್ರೆ ಈ ತರ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಬಟ್ ದಿಸ್ ಇಸ್ ಟೆಂಪರರಿ ಓನ್ಲಿ, ಅದೇನು ಪರ್ಮನೆಂಟ್ ಇರುವುದಿಲ್ಲ. ಓಕೆ, ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್, ಆಸಿಡಿಕ್ ವರ್ಸಸ್ ಆಲ್ಕಲೈನ್. ಆಕ್ಚುಲಿ ಬಾಡಿ ನಮ್ಗೆ ಸ್ಲೈಟ್ಲಿ ಅಲ್ಕಲೈನ್ ಇರಬೇಕೇ ಹೊರತು ಆಸಿಡಿಕ್ ಇರಬಾರ್ದು. ಬಟ್ ಈಗ 90% ಜನ ಆಸಿಡಿಕ್ ಅಲ್ಲಿ ಇದ್ದಾರೆ, 90ಗಿಂತ ಜಾಸ್ತಿನೇ ಇರ್ಬೋದು. ಯಾಕಂದ್ರೆ ನಾವು ಇಲ್ಲಿ ನೋಡಿ ತಗೊಳ್ಳುವ ವಿಧಾನದಲ್ಲಿ ಪ್ರಾಬ್ಲಮ್ ಆಗಿದೆ. ಹ್ಯೂಮನ್ ಬಾಡಿ ನೀಡ್ಸ್ ಟು ಈಟ್ ಅಲ್ಕಲೈನ್ ಫುಡ್ ಅಂಡ್ ಆಸಿಡಿಕ್ ಫುಡ್ ಇನ್ ರೇಷಿಯೋ ಆಫ್ 4:1 ಅಂತ ಹಾಕಿದ್ದಾರೆ. 4:1. ಬಟ್ ನಮ್ದು ಉಲ್ಟಾ ಆಗಿದೆ, 1:4 ಆಗಿದೆ. ಯಾಕಂದ್ರೆ ನಮ್ಗೆ ಉಪ್ಪು, ಹುಳಿ, ಖಾರ, ಸ್ವೀಟು, ಆಮೇಲೆ ಏನ್ ಹೇಳ್ತಾರೆ ಖಾರ, ಇದೆಲ್ಲ ಬರ್ತದೆ, ಬೇಕರಿ ಐಟಮ್ಸು, ಇದೆಲ್ಲ ನಮ್ಗೆ ನಾಲಿಗೆಗೆ ತುಂಬಾ ರುಚಿ ಇರ್ತದೆ. ಸೊ ಬಟ್ ಇದು ಆಸಿಡಿಕ್. ಇದನ್ನ ಎಷ್ಟು ತಗೋಬೇಕು, ಒಂದು ಪ್ರಮಾಣದಲ್ಲಿ ತಗೋಬೇಕು. ಬಟ್ ನಮ್ಗೆ ರುಚಿ ಕಾಣೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ 4 ತಗೋಬಿಡ್ತೀವಿ. ಬಾಡಿ ಏನಾಗ್ತದೆ, 100% ನಿಮ್ಮ ಬಾಡಿ ಆಮ್ಲೀಯವಾಗ್ಬಿಡ್ತದೆ. ಆಮ್ಲೀಯ ಬಾಡಿ ಏನ್ ಗೊತ್ತಿಲ್ಲ, ವೆರಿ ಡೇಂಜರಸ್ ಟು ಕ್ಯಾನ್ಸರ್. ಸೊ ಹಾಗಾಗಿ ನಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ,
ಯಾವ್ದೆಲ್ಲ ಅಸಿಡಿಕ್ ಫುಡ್ ಎಲ್ಲ ಕೊಟ್ಟಿದಾರಲ್ಲ ಕಮ್ಮಿ ಮಾಡ್ಬೇಕು. ನೀವು ಅಸಿಡಿಕ್ ಫುಡ್ ಅನ್ನ ಕಮ್ಮಿ ಮಾಡ್ಬೇಕು. ಯಾವ್ದು ಕರ್ದಿದ್ದೆಲ್ಲ ಕಮ್ಮಿ ಮಾಡ್ಬೇಕು. ಬೇಕರಿ ಐಟಮ್ ಎಲ್ಲ ಕಮ್ಮಿ ಮಾಡ್ಬೇಕು. ಕೋಲಾ ಎಲ್ಲ ಕುಡಿತೀವಲ್ಲ ಅದನ್ನ ನಾವು ಕಮ್ಮಿ ಮಾಡ್ಬೇಕು. ಸೊ ಇದೆಲ್ಲ ನಿಮ್ಗೆ ಅಸಿಡಿಕ್ ಫುಡ್ ಅಂತ ಹೇಳ್ತೀವಿ. ಆಲ್ಕಲೈನ್ ಫುಡ್ ಅಲ್ಲಿ ನಿಮ್ಗೆ ತರಕಾರಿಗಳು, ಹಣ್ಣು ಹಂಪಲುಗಳು, ಮಿಲೆಟ್, ಗೋಧಿ, ಸೊ ಈವನ್ ಕಾರ್ನ್, ಇದೆಲ್ಲ ನಿಮ್ಗೆ ಆಲ್ಕಲೈನ್ ಬರ್ತದೆ. ಸೊ ಇದನ್ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಬಾಡಿಯನ್ನ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಓಕೆ, ಈಗ ಆಲ್ರೆಡಿ ನಾನು ಫಸ್ಟ್ಗೆ ಇದನ್ನ ನಿಮ್ಗೆ ಹೇಳಿದೆ, ಯಾವುದು ಮೈಕ್ರೋ ಅಂಡ್ ಮ್ಯಾಕ್ರೋ ಅಂತ. ನಮ್ಗೆ ಮೈಕ್ರೋ ಬೇಕು, ಮ್ಯಾಕ್ರೋ ಸಿಗ್ತದೆ ನಿಮ್ಗೆ, ಮೈಕ್ರೋ ನಮ್ಗೆ ಸಿಗುದಿಲ್ಲ. ಸಿಗದೆ ಇರುವುದರಿಂದ ಕನ್ಸ್ಯೂಮ್ DXN ಆಲ್ಕಲೈನ್ ಫುಡ್ ಲೈಕ್ RGGL, ಟೀ, ಲಿಂಗ್ಸಿ ಕಾಫಿ, ಸ್ಪಿರುಲಿನಾ ಅಂಡ್ ಮೊರಂಜಿ ತಗೊಳ್ಳಿ ಅಂತ ಹೇಳಿದ್ದಾರೆ ನಿಮ್ಗೆ. ಯಾಕೆಂದ್ರೆ ಮೈಕ್ರೋ ನ್ಯೂಟ್ರಿಷನ್ ಡೈರೆಕ್ಟ್ ಸಿಗುವಂತದ್ದು ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ಕಿದ್ರು ಕೂಡ ಅದು ಅಗಾಧವಾಗಿ ಕೆಲಸ ಮಾಡ್ತದೆ. ಸೊ ಅದಕ್ಕೋಸ್ಕರ ನೀವು RGGL, ಸ್ಪಿರುಲಿನಾ, ಕಾಫಿ, ಟೀಯನ್ನ ಕುಡೀರಿ. ಸೊ ಬಾಡಿಯನ್ನು ಯಾವಾಗಲೂ ನಾವು ಆಲ್ಕಲೈನ್, ಕ್ಷಾರೀಯವಾಗೇ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಎನ್ಸೈಮ್ ಥಿಯರಿ ಅಂತ ಹೇಳಿದ್ದಾರೆ. ಬಾಡಿಯಲ್ಲಿ ಕೆಲವು ಥಿಯರಿಗಳಿದೆ, ಆ ಥಿಯರಿಯನ್ನ ಅಭ್ಯಾಸ ಮಾಡ್ಬೇಕು ನಾವು. ಈಗ ಡಯಾಬಿಟೀಸ್ ಇದೆ. ಡಯಾಬಿಟೀಸ್ ಒಂದು ಕಾಯಿಲೆನಾ? ಜನ ಹೇಳ್ತಾರೆ ಕಾಯಿಲೆ ಅಂತ, ಬಟ್ ಇದು ಕಾಯಿಲೆ ಇಲ್ಲ. ಕಾಯಿಲೆ ಆದ್ರೆ ಗುಣ ಆಗ್ಬೇಕೆ? ಗುಣ ಆಗದಿದ್ದೇನು? ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಅಸಮತೋಲನ, ಬಾಡಿಯಲ್ಲಿ ಅಸಮತೋಲನ ಆಗಿರಬಹುದು. ಸೊ ಡಯಾಬಿಟೀಸ್ ಈಸ್ ನಾಟ್ ದ ಪ್ರಾಬ್ಲಮ್. ದ ಪ್ರಾಬ್ಲಮ್ ಯಾವ್ದಾಗಾದ್ರೆ ಫುಡ್ ಇಸ್ ದ ಪ್ರಾಬ್ಲಮ್ ಅಂತ. ಸೊ ಯಾಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಡಯಾಬಿಟೀಸ್ ಪ್ರಾಬ್ಲಮ್ ಈಸ್ ಕಾಸ್ಡ್ ಬೈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್. ಯಾರಿಗಾದ್ರೂ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಅದಕ್ಕೆ ಕಾರಣ ಯಾವುದು? ಬಾಡಿಯಲ್ಲಿ ಮೇದೋಜೀರಕ ಗ್ರಂಥಿ ಇದೆಯಲ್ಲ, ಪ್ಯಾಂಕ್ರಿಯಾಸ್ ಹೇಳ್ತಾರೆ, ಅದು ಕಾರಣ ಅಂತ. ಅದು ಯಾಕೆ ಕಾರಣ? ಅದು ಸರಿಯಾಗಿ ನಿಮ್ಗೆ ಒಂದು ರಸದೂತ ಅಂತ ಹೇಳ್ತಾರೆ, ಅಂದ್ರೆ ಇನ್ಸುಲಿನ್, ಅದನ್ನ ಅದು ಉತ್ಪತ್ತಿ ಮಾಡುವ ಕೆಲಸ ಅದರದ್ದು. ಆದ್ರೆ ಏನಾಯ್ತು, ಬಾಡಿಯಲ್ಲಿ ಟಾಕ್ಸಿನ್ ಇರ್ಬೋದು ಅಥವಾ ಇಂಬ್ಯಾಲೆನ್ಸ್ ಇಂದ ಆ ರಸದೂತಗಳನ್ನ ಅದು ಉತ್ಪತ್ತಿ ಮಾಡೋದ್ರಲ್ಲಿ ಅದು ಫೇಲ್ಯೂರ್ ಆಗಿದೆ. ಸರಿಯಾದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯನ್ನ ಮಾಡ್ತಾ ಇಲ್ಲ. ಉತ್ಪತ್ತಿ ಮಾಡಿದ್ರೂ ಕೂಡ ಅದು ಕೆಲಸ ಮಾಡೋದಿಲ್ಲ. ಆ ಉತ್ಪತ್ತಿಯಾದ ಉತ್ಪನ್ನ ಸರಿಯಾದ ಕೆಲಸ ಮಾಡೋದಿಲ್ಲ. ಆವಾಗ ಏನಾಗ್ತದೆ, ನಾವು ಏನು ಊಟ ಮಾಡಿದ್ದು ಉಂಟಲ್ಲ ಅದು ಜೀರ್ಣ ಆಗಿ ಅದು ಬಾಡಿಯಲ್ಲಿ ನಿಮ್ಗೆ ಸಕ್ಕರೆ ಪ್ರಮಾಣ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನಾಗ್ತದೆ, ಬ್ಲಡ್ ಅಲ್ಲಿ ಹೋಗಿ ಸಕ್ಕರೆ ಪ್ರಮಾಣ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಏನ್ ಕಾರಣ ಯಾವುದು? ಪ್ಯಾಂಕ್ರಿಯಾಸ್ ಕಾರಣ ಅಂತ ಹೇಳಿದ್ರು. ಆದ್ರೆ ಪ್ಯಾಂಕ್ರಿಯಾಸ್ ಏನ್ ಹೇಳ್ತದೆ ನೋಡಿ, ನಾನಲ್ಲ ಅಂತದ. ಪ್ಯಾಂಕ್ರಿಯಾಸ್ ಹೇಳ್ತದೆ ನಾನಲ್ಲ ಕಾರಣ, ಈಸ್ ಕಾಸ್ಡ್ ಬೈ ಡೈಜೆಸ್ಟಿವ್ ಪ್ರಾಬ್ಲಮ್. ಅವ್ರು ಹೇಳ್ತದೆ ಇದಕ್ಕೆ ಜೀರ್ಣಾಂಗ ವ್ಯವಸ್ಥೆ ಕಾರಣ ಅಂತ ಪ್ಯಾಂಕ್ರಿಯಾಸ್ ಹೇಳ್ತಾ ಉಂಟು. ಯಾಕೆ ಅಂದ್ರೆ ಜೀರ್ಣಾಂಗ ಕಾರಣ ಅಂದ್ರೆ ಅದು ಸರಿಯಾಗಿ ಜೀರ್ಣ ಮಾಡಲಿಲ್ಲ, ಜೀರ್ಣ ಆಗ್ಲಿಲ್ಲ. ಅದು ಜೀರ್ಣ ಆದ್ರೆ ನನಗೆ ಏನ್ ಬೇಕೋ ಆ ಅಂಶ ನನಗೆ ಸಿಗ್ತಾ ಇತ್ತು, ಅದರಿಂದ ನಾನು ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇದ್ದೆ. ನನಗೆ ಏನ್ ಬೇಕೋ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸೇ ನನಗೆ ಬರಲಿಲ್ಲ ಅಂದ್ರೆ ನಾನು ಹೇಗೆ ತಯಾರು ಮಾಡೋದು? ಅದಕ್ಕೆ ನಾನು ಕಾರಣ ಅಲ್ಲ, ನಿಮ್ಮ ಜೀರ್ಣಕ್ರಿಯೆ ಕಾರಣ ಅಂತ ಹೇಳಿ. ಹೋಗಿ ಜೀರ್ಣಕ್ರಿಯೆ ಹತ್ರ ಒಂದು ಕೇಳೋಣ, ಏನ್ ಕಾರಣಕ್ಕೆ? ಜೀರ್ಣಕ್ರಿಯೆ ಹತ್ರ ಹೇಳ್ತದೆ, ನಾನಲ್ಲ ಕಾರಣ. ಕಾರಣ ಯಾರು? ಆಹಾರ. ಏನು ಜೀರ್ಣಕ್ಕೆ ನೀವು ಆಹಾರ ತಿಂದಿದ್ದೀರಿ, ಅದು ಆಹಾರ ಕಾರಣ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನ್ ಬೇಕೋ ಆಹಾರ ಅದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಏನ್ ಬೇಕೋ ಸಿಕ್ತು ಅದನ್ನ ತಿಂದ್ರಿ. ಆದ್ರೆ ಅದಲ್ಲಿ ಯಾವ್ದು ಬೇಕು, ಅದಲ್ಲಿ ಮೈಕ್ರೋ ಉಂಟಾ ಮ್ಯಾಕ್ರೋ ಉಂಟಾ ಗೊತ್ತಿಲ್ಲ. ಆದ್ರಿಂದ ಆಹಾರ ಕಾರಣ ಅಂತ ಕೇಳ. ಓಕೆ, ಆಹಾರದ ಹತ್ರ ಹೋಗಿ ಕೇಳಿಕ್ ಸ್ಟಾರ್ಟ್ ಮಾಡೋಣ. ಆಹಾರದ ಹತ್ರ ಕೇಳಿದ್ರೆ ಹೇಳಿದ್ರೆ, ನೀ ಈ ಆಹಾರ ಕೊಡ್ಲಿಕ್ಕೆ ನಿನಗೆ ಬೇಕಾದ ಆಹಾರ ನೀನು ತಗೋಬೇಕಿತ್ತಲ್ಲ. ನೀನ್ ತಿಂದು ಏನ್ ಆಹಾರ ನನಗೆ ಬಾಯಿಗೆ ಹಾಕಿದೆ, ನನ್ ಕೆಲಸ ಮಾಡಿದ್ದೀನಿ ನಾನು. ನೀನ್ ಅದಕ್ಕೆ ಏನ್ ಕಾರಣ? ಆಗ ಕಾರಣ ಏನು? ಲ್ಯಾಕ್ ಆಫ್ ಎನ್ಸೈಮ್. ನೀನು ಕೊಟ್ಟ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಎನ್ಸೈಮ್ಸ್ ಇಲ್ಲ. ಅದರಲ್ಲಿ ಎನ್ಸೈಮ್ಸ್ ಅಂದ್ರೆ ಏನು? ಕಿಣ್ವಗಳು ಬೇಕು ನಮ್ಗೆ. ಕಿಣ್ವಗಳಿದ್ರೆ ಮಾತ್ರ ನಾನು ಇದನ್ನ ಕರೆಕ್ಟ್ ಮಾಡ್ಬೋದಾಗಿತ್ತು.
ನಾನು ಅವಾಗ ಫುಡ್ ಅನ್ನು ಸರಿ ಮಾಡಿ ಕಳಿಸಿ ಡೈಜೆಸ್ಟಿವ್ ಸಿಸ್ಟಮ್ ಕಳಿಸ್ಬಿಡ್ತಿದ್ದೆ, ಅವನ್ ಸರಿ ಮಾಡಿ ಪ್ಯಾಂಕ್ರಿಯಾಸ್ಗೆ ಹೋಗ್ತಿತ್ತು, ಪ್ಯಾಂಕ್ರಿಯಾಸ್ ಕರೆಕ್ಟ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿತ್ತು, ಆವಾಗ ಶುಗರ್ ನಿಮ್ಗೆ ಬ್ಯಾಲೆನ್ಸ್ ಇರ್ತಿತ್ತು. ಹಾಗಿದ್ರೆ ಕಾರಣ ಯಾರು? ಲ್ಯಾಕ್ ಆಫ್ ಎನ್ಸೈಮ್. ಈ ಲ್ಯಾಕ್ ಆಫ್ ಎನ್ಸೈಮ್ ಕಾರಣ ಯಾರು? ನಾವೇ. ಫೈನಲಿ ನಾವೇ ಕಾರಣ. ಏನ್ ಬೇಕು ಅದು ನಾವು ತಗೊಳ್ಳಿಲ್ಲ, ಅದರಿಂದಾಗಿ ನಮ್ಗೆ ಪ್ರಾಬ್ಲಮ್ ಆಗಿದೆ. ಆದ್ರಿಂದ ಇವತ್ತಿಂದಾದ್ರೂ ಕೂಡ ನಿಮ್ಗೆ ಲ್ಯಾಕ್ ಆಫ್ ಎನ್ಸೈಮ್ಸ್ ಯಾವ್ದ್ರಲ್ಲಿ ಸಿಗುದಿಲ್ವೋ, ಸಿಗುವುದು ಯಾವ್ದು? RGGL ಅಲ್ಲಿ ಸಿಗ್ತದೆ. RGGL ಅಲ್ಲಿ ಸಿಗ್ತದೆ, ಮೊರಂಜಿಯಲ್ಲಿ ಸಿಗ್ತದೆ, ಕ್ವಾಡಿಸೆಪ್ ಅಲ್ಲಿ ಸಿಗ್ತದೆ. ಇದನ್ನ ನೀವು ಸರಿಯಾದ ಪ್ರಮಾಣದಲ್ಲಿ RGGL, ಸ್ಪಿರುಲಿನಾ ಮತ್ತೆ ಕ್ವಾಡಿಸೆಪ್ ತಗೊಂಡ್ರೆ ನಾವು ಕರೆಕ್ಟ್ ಆಗ್ತೀವಿ ಅಂತ ಹೇಳ್ತಾರೆ ನೋಡಿ. ಆವಾಗ ಎನ್ಸೈಮ್ ಸಿಗ್ತದೆ, ಆವಾಗ ಆಹಾರದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಆವಾಗ ಜೀರ್ಣಕ್ರಿಯೆ ಕರೆಕ್ಟ್ ಆಗ್ತದೆ, ಪ್ಯಾಂಕ್ರಿಯಾಸ್ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡ್ತದೆ, ಆವಾಗ ಶುಗರ್ ಲೆವೆಲ್ ಕರೆಕ್ಟ್ ಆಗ್ತದೆ. ಇದಕ್ಕೆ ಏನ್ ಹೇಳ್ತಾರೆ? ಎನ್ಸೈಮ್ ಥಿಯರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಯರಿಗೆ ಹೋಗೋಣ, ಗ್ರೀನ್ ಥಿಯರಿ. ಗ್ರೀನ್ ಥಿಯರಿ ಏನ್ ಹೇಳ್ತದೆ? ಸರ್ಕ್ಯುಲೇಟರಿ ಪ್ರಾಬ್ಲಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ಹೇಗೆ ಸರಿ ಮಾಡ್ತದೆ ನೋಡು. The cycle of red blood cell production, when red blood cell dies, ಈ ಕೆಂಪು ರಕ್ತ ಕಣ ಎಷ್ಟು ದಿವಸ ಬರ್ತದೆ? 120 ದಿವಸ ಬರ್ತದೆ. ಅದು ಸಾಯ್ತದೆ. ಸತ್ರುಕೊಳ್ಳಿ ಎಲ್ಲಿ ಹೋಗ್ತದೆ? ಇಟ್ ಸೆಂಟ್ ಟು ದ ಸ್ಪ್ಲೀನ್, ಸ್ಪ್ಲೀನಿಗೆ ಹೋಗ್ಬಿಡ್ತದೆ. ಸ್ಪ್ಲೀನ್ ಫಾರ್ ಡಿಕಂಪೋಸಿಷನ್ ಮಾಡ್ತದೆ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತದೆ? ಲಿವರ್ಗೆ ಹೋಗ್ತದೆ. ಲಿವರ್ ಫಾರ್ ಫರ್ದರ್ ಡಿಕಂಪೋಸಿಷನ್ ಆಗ್ತದೆ. ಲಿವರ್ ಏನ್ ಮಾಡ್ತದೆ? ಪುನಃ ಅದನ್ನ ಕಿಡ್ನಿಗೆ ಕಳಿಸ್ತದೆ ನೋಡಿ. ಕಿಡ್ನಿ ವಿಚ್ ಪ್ರೊಡ್ಯೂಸ್ ದ ಹಾರ್ಮೋನ್ಸ್. ಮತ್ತೆ ಅಲ್ಲಿಂದ ಪುನಃ ಅದು ಎಲ್ಲಿ ಹೋಗ್ತದೆ? ಬೋನ್ ಮ್ಯಾರೋಕ್ಕೆ ಹೋಗ್ತದೆ. ಬೋನ್ ಮ್ಯಾರೋದಲ್ಲಿ ಏನಾಗ್ತದೆ? ಟು ಪ್ರೊಡ್ಯೂಸ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಬೇಕಾಗ್ತದೆ. ಹಿಮೋಗ್ಲೋಬಿನ್ ತಯಾರು ಮಾಡ್ಬೇಕಾದ್ರೆ ಏನ್ ಬೇಕು ಅಂತ? ಟು ಬಿಕಮ್ ರೀಸೈಕಲ್ ರೆಡ್ ಬ್ಲಡ್ ಸೆಲ್ ಆಗ್ತದೆ ಅಲ್ಲಿ. ಸೊ ಬಟ್ ಇದಕ್ಕೆ ನಿಮ್ಗೆ ಹಿಮೋಗ್ಲೋಬಿನ್ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು? ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ಎಲ್ಲಿ ಸಿಗ್ತದೆ? ನಾವೆಷ್ಟು ಇವತ್ತು ಹಸಿರು ತರಕಾರಿಗಳನ್ನು ತಿಂತಾ ಇದೀವಿ, ತಿನ್ನುವುದೇ ಇಲ್ಲ. ಏನು 1% ಇಲ್ಲ ಕೆಲವರು. ಮೊದಲೆಲ್ಲ ಊಟದಲ್ಲೆಲ್ಲ ಹಸಿರೆಲ್ಲ ಇರ್ತಿತ್ತು, ಇವಾಗ ಹಸಿರೆಲ್ಲ ಹೋಗಿದೆ. ಹಸಿರು ಹೋದ್ರೆ ಉಸಿರೇ ನಿಂತು ಹೋಗ್ತದೆ. ಅದಕ್ಕೋಸ್ಕರ ಸ್ಪಿರುಲಿನವನ್ನು ತಗೊಳ್ಳೋದ್ರಿಂದ ನಿಮ್ಮ ರೀಸೈಕಲ್ ಬ್ಲಡ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗ್ತದೆ. ಬ್ಲಡ್ ಮ್ಯಾರೋದಲ್ಲಿ ನಿಮ್ಗೆ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗ್ತದೆ, ಕಿಡ್ನಿ ಪ್ರಾಪರ್ ಆಗಿ ವರ್ಕ್ ಆಗ್ತದೆ, ಲಿವರ್ ವರ್ಕ್ ಆಗ್ತದೆ, ಸ್ಪ್ಲೀನ್ ವರ್ಕ್ ಆಗ್ತದೆ. ಆಟೋಮೆಟಿಕ್ ಬಾಡಿಗೆ ಏನ್ ಬೇಕೋ ಬ್ಲಡ್ ಕರೆಕ್ಟ್ ಆಗ್ತದೆ. ಅದಕ್ಕೆ ಗ್ರೀನ್ ಥಿಯರಿ, ಸ್ಪಿರುಲಿನವನ್ನ ರೆಗ್ಯುಲರ್ ಯೂಸ್ ಮಾಡಿ ಕರೆಕ್ಟ್ ಆಗಿ ನಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸ್ಪಿರುಲಿನಾ ಇಸ್ ದ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ನೋಡಿ. ಜಸ್ಟ್ ಒಂದು 10 ರೂಪಾಯಿ ಖರ್ಚು ಮಾಡುದು. ಹೋಲ್ಸೇಲ್ ಅಲ್ಲಿ 10 ರೂಪಾಯಿ, ಒಂದು 3 ಗುಳಿಗೆ 10 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಎಷ್ಟೋ ಪ್ರಾಬ್ಲಮ್ಗಳು ಇದರಲ್ಲಿ ಸಾಲ್ವ್ ಆಗ್ತದೆ. ಸ್ಪಿರುಲಿನಾ ಇಸ್ ನಂಬರ್ 1 ಫುಡ್ ಸಪ್ಲಿಮೆಂಟ್. ಅದಕ್ಕೆ ಕ್ವೀನ್ ಆಫ್ ಹರ್ಬ್ ಅಂತ ಹೇಳ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ನಿಮ್ಗೆ ರೆಕಮೆಂಡ್ ಮಾಡಿದ ಪ್ರಾಡಕ್ಟ್ ಇದು, ದ ಸ್ಪಿರುಲಿನಾ. ರೆಗ್ಯುಲರ್ ಯೂಸ್ ಮಾಡಿ. ಸ್ಟಾರ್ಟಿಂಗ್ ನೀವು ಇದನ್ನ ಮಕ್ಕಳಿಗಾದ್ರೆ, ಚಿಕ್ಕ ಮಕ್ಕಳಿಗಾದ್ರೆ 2 ಕೊಡಿ, ಸ್ವಲ್ಪ 8 ವರ್ಷ ಆಯ್ತಂದ್ರೆ 3 ಕೊಡಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ದೊಡ್ಡ ಮಕ್ಕಳಂದ್ರೆ ನಾವು ಅದನ್ನ ಮಿನಿಮಮ್ ಒಂದು 6 ಆದ್ರೂ ತಗೋಬೇಕು. ಬೆಳಿಗ್ಗೆ 3, ರಾತ್ರಿ 3 ತಗೊಳ್ಳಿ. ಪಕ್ಕಾ ನೋಡಿ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ದ ಸ್ಪಿರುಲಿನಾ ಟ್ಯಾಬ್ಲೆಟ್ ಸಿಗ್ತದೆ ನಿಮ್ಗೆ, ಕ್ಯಾಪ್ಸೂಲ್ ಸಿಗ್ತದೆ, ಪೌಡರ್ ಸಿಗ್ತದೆ, ಯಾವ್ದು ಬೇಕಾದ್ರೂ ಕನ್ಸಂಪ್ಷನ್ ಮಾಡ್ಬೋದು. ನಂಬರ್ 1 ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್, ವಾಟ್ ಈಸ್ ಗುಡ್ ಫಾರ್ ಯುವರ್ ಸ್ಟೊಮಕ್ ಈಸ್ ಗುಡ್ ಫಾರ್ ಯುವರ್ ಫೇಸ್ ಆಲ್ಸೋ. ಸೊ ಎಷ್ಟೋ ಜನರಿಗೆ ಮುಖದಲ್ಲಿ ಕಲೆಗಳು ಬರೋದು, ಆಗ ಏನಾಗ್ತದೆ? ಮೊಡವೆಗಳು ಬರ್ತದೆ, ಪ್ರಾಬ್ಲಮ್ ಎಲ್ಲ ಕಾಣ್ತದೆ. ಇದಕ್ಕೆ ಕಾರಣ ಯಾವುದಂದ್ರೆ ಹೊಟ್ಟೆ. ನಮ್ಮ ಹೊಟ್ಟೆನೇ ಕಾರಣ. ಯಾವುದೆಲ್ಲ ನಮ್ಮ ಹೊಟ್ಟೆಗೆ ಒಳ್ಳೇದು ಅದು ಮುಖಕ್ಕೂ ಒಳ್ಳೇದಂತ. ಸೊ ಹಾಗಾಗಿರೋದ್ರಿಂದ ಯಾವುದೆಲ್ಲ ಗ್ಯಾನೋಡರ್ಮಾ ಪ್ರಾಡಕ್ಟ್ ಇದೆ ಅದನ್ನ ನೀವು
ಮುಖಕ್ಕೂ ನೀವು ಬಳಸ್ಬೋದು ಹೇಳ್ತಾರೆ. RG ಅನ್ನ ಯೂಸ್ ಮಾಡ್ಬೋದು, GL ಯೂಸ್ ಮಾಡ್ಬೋದು, ಅಥವಾ ನಮ್ಮ ಗ್ಯಾನೋಡರ್ಮ ಶಾಂಪೂ ಇದೆ, ಸೋಪ್ ಇದೆ, ಆಮೇಲೆ ಮಸಾಜ್ ಆಯಿಲ್ ಇದೆ, ಈವನ್ ಸ್ಪಿರುಲಿನಾ ಇದೆ. ಇದನ್ನೆಲ್ಲ ನೀವು ಮುಖಕ್ಕೂ ಸಹ ನೀವು ಫೇಸ್ ಪ್ಯಾಕ್ ಮಾಡ್ಬೋದು. ಫೇಸ್ ಪ್ಯಾಕ್ ಮಾಡಿ ಅದನ್ನ ವಾಶ್ ಮಾಡ್ಬೋದು. ಅದರಿಂದ ಶೈನಿಂಗ್ ಸ್ಕಿನ್ ಬರ್ತದೆ. ಒಂದು ಗ್ಯಾನೋಡರ್ಮ ನಿಮ್ಗೆ ಒಂದು ಲಿಕ್ವಿಡ್ ಸಿಗ್ತದೆ 50 ml. 50 ml ಸಿಗ್ತದೆ. ಅದಕ್ಕೆ ರೇಟ್ ಎಷ್ಟು ಗೊತ್ತುಂಟ? ಈಗ 22,000 rupees ಆಗ್ತದೆ ನೋಡಿ. ಬರೀ 50 ml. ಅದು ಮುಖಕ್ಕೆ ಹಾಕಿದ್ರೆ ಅವ್ರು ಹೇಳ್ತಾರೆ ಮುಖ ಕಾಂತಿಯುತ ಆಗ್ತದೆ, ಮುಖದಲ್ಲಿ ನಿಮ್ಗೆ ಶೈನಿಂಗ್ ಬರ್ತದೆ, ಒಳ್ಳೆ ಗ್ಲೋ ಬರ್ತದೆ. ಅದಕ್ಕೆ 22,000 ರೂಪಾಯಿ ನೀವು ತಗೊಳ್ಳೋರಿದ್ದಾರೆ. ಯಾಕೆಂದ್ರೆ ಅವರಿಗೆ RGGL ಗೊತ್ತಿಲ್ಲ. ಅವ್ರು ಅದನ್ನ ಅಡ್ವರ್ಟೈಸ್ಮೆಂಟ್, ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಇದು. ಫಾರಿನ್ ಮಾರ್ಕೆಟ್ ಅಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಜನ ಅದನ್ನು ತಗೊಳ್ತಾರೆ. ಸೊ ಅವ್ರಿಗೆ ಯಾಕಂದ್ರೆ RGGL ಇಷ್ಟು ರೇಟ್ ಕಮ್ಮಿಯಲ್ಲಿ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಅದನ್ನೇ ತಗೊಂಡು, ಬಟ್ ಅದರಲ್ಲಿ ರಿಸಲ್ಟ್ ಇದೆ, ಪಕ್ಕಾ ರಿಸಲ್ಟ್ ಇದೆ. ಸೊ ಹಾಗಾಗಿ ಅದರಿಂದ ಎಷ್ಟೋ ಪಟ್ಟು ಪವರ್ ಜಾಸ್ತಿ ನಮ್ಮ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಬರ್ತದೆ. ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಈಗ ಗ್ರೂಪ್ ಅಂತ ಕೊಟ್ಟಿದ್ದಾರೆ, ಇದು ಯಾರಿಗೆಲ್ಲ ಕೊಡ್ಬೋದು ಅಂತ 7 ಗ್ರೂಪ್ ಅಂತ ಮಾಡಿದ್ದಾರೆ. ಫಸ್ಟ್ ಗ್ರೂಪ್ ಅಂದ್ರೆ ಪ್ರೆಗ್ನೆಂಟ್ ವುಮನಿಗೆ ಕೊಡಿ ಅಂತ, ಪ್ರೆಗ್ನೆನ್ಸಿಯಲ್ಲಿ ಕೊಡಿ ಅಂತ. ಯಾಕೆ ಅಂದ್ರೆ 2 ಜೀವ, ಒಂದು ತಾಯಿ ಮತ್ತೆ ಒಂದು ಮಗು, ಇಬ್ಬರಿಗೂ ನೋಡಿ ಸಫಿಶಿಯಂಟ್ ನಿಮ್ಗೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತದೆ. ಎಷ್ಟೋ ಮಕ್ಕಳು ಅನಿಮಿಕ್ ಮಕ್ಕಳು ಹುಟ್ಟುಬಿಡ್ತಾರೆ. ಅಂದ್ರೆ ತಾಯಿಗೆ ಸಫಿಶಿಯಂಟ್ ನ್ಯೂಟ್ರಿಷನ್ ಸಿಗದೆ ಇದ್ದಾಗ ಮಾಲ್ ನ್ಯೂಟ್ರಿಷನ್ ಬೇಬಿ ಅವು ಮಕ್ಕಳು ಹುಟ್ಟುತ್ತಾರೆ. ಸೊ ಅದಕ್ಕೆ ಕಾರಣ ಯಾರು? ತಾಯಿಗೆ ಏನ್ ಕಾರಣ? ಸರಿಯಾದ ಅವರಿಗೆ ಫುಡ್ ಸಿಗ್ಲಿಲ್ಲ, ಅದೇ ಕಾರಣ. ಸೊ ಆದ್ರಿಂದ ನಾವು ಪ್ರೆಗ್ನೆನ್ಸಿಯಲ್ಲಿ ಇದನ್ನ ಕೊಡ್ಬೇಕು ಹೇಳ್ತೀವಿ. ಸಾಧಾರಣ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಒಂದೆರಡು 3 ತಿಂಗಳು ಕೆಲವರಿಗೆ ವಾಮಿಟಿಂಗ್ ಇರ್ತದಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ. ಆವಾಗ ನೀವು ಕೊಟ್ರೆ ವೇಸ್ಟ್ ಆಗ್ತದೆ. ಬಾಡಿ ಸೆಟ್ ಆದ್ರೆ ಮೊದಲಿಂದನೇ ಕೊಡ್ತಾ ಇದ್ರೆ ಓಕೆ. ಪ್ರೆಗ್ನೆನ್ಸಿ ಆದ್ರೂ ಕೂಡಲೇ ಕೊಟ್ರೆ ಏನಾಗ್ತದೆ, ಸಮಟೈಮ್ಸ್ ವೇಸ್ಟ್ ಆಗ್ತದೆ, ವಾಮಿಟಿಂಗ್ ಅಲ್ಲಿ ಹೋಗ್ಬಿಡ್ತದೆ. ಒಂದು 3 months ಆದ ನಂತರ ನೀವು ಇದನ್ನ ಸಫಿಶಿಯಂಟ್ ನಿಮ್ಗೆ ಈ ಮ್ಯಾಕ್ರೋ DXN, RGGL, ಸ್ಪಿರುಲಿನಾ ಇದನ್ನ ನೀವು ಅವರಿಗೆ ಲೋಡ್ ಮಾಡ್ಬೋದು. ಹುಟ್ಟಿದ ಮಗುಗೆ ಕೊಡ್ಬೋದು ಅಂತ ಹೇಳ್ತಾರೆ. 1 day old ಬೇಬಿ ನೀವು ಸ್ಪಿರುಲಿನಾವನ್ನು ಬಾಯಿಗೆ ಹಾಕ್ಬೋದು ನೋಡಿ. ಯಾಕೆಂದ್ರೆ ಅದು ಮೈಕ್ರೋ, ಇದ್ರಲ್ಲಿ ಇಮಿಡಿಯೇಟ್ ನಾಲ್ಗೆಗೆ ಹಾಕಿದ್ರು ಕೂಡ ಜೀರ್ಣ ಆಗ್ತದೆ ನೋಡಿ, ಅಷ್ಟರಲ್ಲಿ ಮಕ್ಕಳಿಗೆ ನೀವು ಕೊಡ್ಬೋದು. ಸ್ಕೂಲ್ ಚಿಲ್ಡ್ರನ್ಗೆ ಕೊಡ್ಬೋದು ಅಂತ. ಆಲ್ರೆಡಿ ಮಕ್ಕಳು ಸ್ಕೂಲಿಗೆ ಹೋಗಿ ಶುರು ಮಾಡ್ತಾರೆ, 3 ವರ್ಷ 4 ವರ್ಷ 5 ವರ್ಷ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀವು ಆ ಮಕ್ಕಳಿಗೆ ನೀವು ಕೊಡಿ. ಯಾಕೆಂದ್ರೆ ಕೆಲವು ವೀಕ್ನೆಸ್ ಎಲ್ಲ ಇರ್ತದೆ, ಅದೆಲ್ಲ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಟೀನೇಜ್ ಅಂದ್ರೆ ಯಾವುದು? ಸೊ 13, 14 ಎಲ್ಲ ಟೀನ್, 15, 16, 17, 18, 19 ಎಲ್ಲ ಟೀನ್. ಆ ಏಜ್ ಅಲ್ಲಿ ನಿಮ್ಗೆ ಕೊಡ್ಬೇಕು ಹೇಳ್ತಾರೆ, ಸಫಿಶಿಯಂಟ್ ಕೊಡ್ಬೇಕು ಹೇಳ್ತಾರೆ ಈ ಏಜ್ ಅಲ್ಲಿ. ಯಾಕೆಂದ್ರೆ ಡೆವಲಪ್ಮೆಂಟ್ ಈ ಏಜ್ ಅಲ್ಲಿ ಸರಿಯಾದ ಫುಡ್ ಸಿಗ್ಲಿಲ್ಲ ಅಂದ್ರೆ ಅವರು ಹೈಟ್ ಮತ್ತೆ ವೆಯ್ಟ್ ಇದು ಇಂಬ್ಯಾಲೆನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಸರಿಯಾದ ನ್ಯೂಟ್ರಿಷನ್ ಅಲ್ಲಿ ಕೊಡ್ಲೇಬೇಕು ಅವ್ರಿಗೆ. ಸೊ ಎಷ್ಟೋ ಜನಕ್ಕೆ ಆ ನ್ಯೂಟ್ರಿಷನ್ ಸಿಗದೆ ಇರೋದ್ರಿಂದ ಅವರಿಗೆ ಈ ಮಕ್ಕಳು ಆಗೋದಿಲ್ಲ, ಇಶ್ಯೂಸ್ ಪ್ರಾಬ್ಲಮ್ಮು, ಬಾಡಿ ಏನ್ ಡೆವಲಪ್ಮೆಂಟ್ ಆಗಬೇಕು ಅದು ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಆದ್ರಿಂದ ಟೀನೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏಜ್. ಇಲ್ಲಿ ಸಫಿಶಿಯಂಟ್ ಆಗಿ ಅವರಿಗೆ ಮೈಕ್ರೋ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಷನ್ ಅನ್ನ ಕೊಡಬೇಕು ಅಂತಿದೆ. ಅದೇ RGGL, ಸ್ಪಿರುಲಿನಾ, ನೋನಿ. ನೆಕ್ಸ್ಟ್ ಮ್ಯಾರಿಡ್ ಕಪಲ್ಸ್ಗೆ ಕೊಡಿ ಅಂತ. ಆ ಕಡೆ ಮದುವೆ ಆಗ್ತಾರೆ, ಈ ಕಡೆ ಡೈವರ್ಸ್ ಆಗ್ತಾರೆ ಕೆಲವು. ಸೊ ಏನ್ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವರಿಗೆ ಸೆಕ್ಚುಲಿ ದೇ ಆರ್ ವೀಕ್ ಇರ್ತಾರೆ, ಅದರಿಂದ ಆ ಪ್ರಾಬ್ಲಮ್ ಆಗ್ತದೆ. ಸೊ ಅವರಿಗೆ ನೀವು ನಮ್ಮ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದರಿಂದ ನೀವು ಮದುವೆ ದಿವಸ ನಮ್ಮ ಒಂದು ಪ್ಯಾಕ್ ಮಾಡಿ ಗಿಫ್ಟ್ ಕೊಡೋದು ಒಳ್ಳೇದು ಅವ್ರಿಗೆ. ಸೊ ಹಾಗಾಗಿ ಅದರಿಂದ ನೀವು ಅದರಲ್ಲಿ ಡೀಟೇಲ್ ಎಲ್ಲ ಇಡಿ, ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಸಹ ಅದರಲ್ಲಿ ಹಾಕಿ ಕೊಟ್ಟಿರಿ. ಸೊ ದಟ್ ವಿಲ್ ಹೆಲ್ಪ್ ದೆಮ್. ನೆಕ್ಸ್ಟ್ ಇದು ಸೀನಿಯರ್ಸ್ಗೂ ಕೊಡ್ಬೇಕು. ಸೀನಿಯರ್ನೆಲ್ಲ ಎಲ್ಲ ನರ್ಸಿಂಗ್ ಹೋಮಿಗೆಲ್ಲ ಸೇರಿಸ್ಬೇಡಿ, ಅಥವಾ ನೀವು ಯಾವುದೋ ಓಲ್ಡ್ ಏಜ್ ಹೋಮ್ ಎಲ್ಲ ಇದೆಯಲ್ಲ ಅಲ್ಲಿಗೆ ನಿಮ್ ಜೊತೆಗೆ ಇರ್ತಾರೆ. ನೀವು ಏನಿಲ್ಲ RGGL, ಸ್ಪಿರುಲಿನಾ ಕೊಡಿ ಅವ್ರಿಗೆ, ಅವರಷ್ಟಕ್ಕೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ನೋಡಿ, ಸೀನಿಯರ್ ಸಿಟಿಸನ್ಸ್. ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಇರ್ತದೆ ಅವ್ರಿಗೆ, ಬರೀ ನೀವು ಸ್ಪಿರುಲಿನಾ ಕೊಡಿ, ತುಂಬಾ ಹೆಲ್ಪ್ ಆಗ್ತದೆ ನೋಡಿ ಏಜ್ ಆದವ್ರಿಗೆ. ಲಾಸ್ಟ್ ಬಟ್ ಲೀಸ್ಟ್ ಅಂದ್ರೆ ಸಿಕ್ ಪೀಪಲ್, ಅವ್ರನ್ನ ಬಿಡಬೇಡಿ.
ಯಾವ್ದಾವ್ದೋ ಹಾಸ್ಪಿಟ್ಲ್, ಯಾವ್ದಾವ್ದೋ ಡಾಕ್ಟ್ರು ಏನೇನೋ ಮೆಡಿಸಿನ್ ತಗೊಂಡು ಇರ್ತಾರೆ. ಆದ್ರೂ ಕೂಡ ಅವರಿಗೆ ನೀವು ಸರಿಯಾಗಿ ಕನ್ವಿನ್ಸ್ ಮಾಡಿದ್ರೆ, ಸರಿಯಾಗಿ ಅವರಿಗೆ ಹೇಳಿದ್ರೆ, ಅವರು ಕೂಡ ಸಮ್ ಪರ್ಸೆಂಟೇಜ್ ಜನ ನಮ್ ಜೊತೆಗೆ ಬರ್ಬೋದು. ಆದ್ರೆ ಅವ್ರಿಗೆ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಏನು ಡಾಕ್ಟರ್ ಮೆಡಿಸಿನ್ ಇದೆ ಅದನ್ನ ಊಟ ಆದ ನಂತರ ತಗೊಳ್ಳಿ, ಊಟಕ್ಕೆ ಮೊದಲು ಇದನ್ನ ತಗೊಳ್ಳಿ ಅಂತ ಹೇಳ್ಬೇಕು ಅವ್ರು. ಯಾಕಂದ್ರೆ ಇದು ಆಹಾರ ಯಾವಾಗ್ಲೂ ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲಿ ತಗೋಬೇಕು. ಅದರ ನಂತರ ಏನ್ ಮೆಡಿಸಿನ್ ಇದೆ ಅದನ್ನ ಬಿಡಬೇಡಿ ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ಒಂದು 6 ಮಂತ್ ಬಾಡಿ ಬ್ಯಾಲೆನ್ಸ್ ಆಗೋ ತನಕ ನೀವು ಅದನ್ನ ಒಟ್ಟಿಗೆ ತಗೊಳ್ಳಿ. ಮತ್ತೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿ ನೋಡಿದ್ರೆ ಅದು ಕಮ್ಮಿ ಬಂತಂದ್ರೆ ಡಾಕ್ಟರ್ ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾರೆ. ಸೊ ಈ ರೀತಿ ನಿಮ್ಗೆ 7 ಗ್ರೂಪ್ ಅವನು ನೀವು ತಗೋಬೇಕಾಗ್ತದೆ. ತಗೊಂಡಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಅದರ ಏನು ಅಂತ. ಸೊ ಈಗ ನಾನು ಬಾಡಿ ಆಯ್ತು, ಇದು ಮೈಂಡ್ ಮೇಲೆ ವರ್ಕ್ ಆಗ್ತದೆ. ತುಂಬಾ ಜನರಿಗೆ ಮೈಂಡಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರ್ತದೆ. ಬಾಡಿ ಅಂಡ್ ಮೈಂಡ್, ಬಾಡಿ ಮತ್ತೆ ಮೈಂಡಿಗೆ ಸಂಬಂಧ ಇರ್ತದೆ. ಸೊ ಬಟ್ ಮೈಂಡ್ ಇಸ್ ಕಂಟ್ರೋಲ್. ಮೈಂಡ್ ಇದೆಯಲ್ಲ, ಹೋಲ್ ಬಾಡಿಯನ್ನ ಕಂಟ್ರೋಲ್ ಮಾಡ್ತದೆ. ಮೈಂಡಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಮೈಂಡಿಗೆ ಮೆಡಿಸಿನ್ ಉಂಟಾ? ಇದುವರೆಗೂ ಪ್ರಾಪರ್ ಆದ ಮೆಡಿಸಿನ್ ಯಾರು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟೋ ಜನ ಇವತ್ತು ಸುಮಾರು ಈಗ ಇಂಡಿಯಾಕ್ಕೆ 65,000 ಡಾಕ್ಟರ್ ಬೇಕಂತೆ ನೋಡಿ, ಮೈಂಡ್ ಅನ್ನ ಸರಿ ಮಾಡ್ಲಿಕ್ಕೆ. ಅಷ್ಟು ಜನ ಜಿಗುಪ್ಸೆ, ಫೋಬಿಯಾ, ಮೇನಿ ಇಂಥ ಪ್ರಾಬ್ಲಮ್ಗಳಿಂದ ಇದ್ದಾರೆ. ಸೊ ಅವರಿಗೆ ಈ ಗ್ಯಾನೋಡರ್ಮ ಒಂದು ವರ. ಹೇಗೆ ವರ್ಕ್ ಆಗ್ತದೆ? ಯಾಕಂದ್ರೆ ಮೈಂಡಿಗೆ ನಮ್ಗೆ ಆಕ್ಸಿಜನ್ ಎಷ್ಟು ಬೇಕಾಗ್ತದೆ. ಜಿಎಲ್ ಇದೆ, ನಮ್ಮ ಜಿಎಲ್ ಅಲ್ಲಿ ಸುಮಾರು 6000 ppm ಆಕ್ಸಿಜನ್ ಇದೆ ನೋಡಿ. ಸೊ ಇದು ಕೊಟ್ಟಾಗ ನಿಮ್ಗೆ ಟೋಟಲ್ ಮೈಂಡ್ ಸಹ ನಿಮ್ಗೆ ಬ್ಯಾಲೆನ್ಸ್ ಆಗ್ತದೆ. ಎಷ್ಟೋ ಜನ ಡಿಪ್ರೆಷನ್ ಇಂದ ಹೊರಗೆ ಬಂದವರಿದ್ದಾರೆ. ಎಷ್ಟೋ ಜನ ಇವತ್ತು ಬೇರೆ ಬೇರೆ ಕಾರಣ ಪ್ರಾಬ್ಲಮ್ ಅಲ್ಲಿದ್ದಾರೆ. ಬಟ್ ಇದು ತಗೊಂಡಾಗ ಗಾಡ್ಸ್ ಗಿಫ್ಟ್ ಹರ್ಬ್ ಅಂತ ಹೇಳ್ತೀವಿ. ಟೋಟಲ್ ಮೈಂಡ್ ಮತ್ತೆ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತದೆ ನೋಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಿಫ್ಲೆಕ್ಷನ್ ಇರ್ಬೋದು ಅವರಿಗೂ ಕೂಡ, ಬಟ್ ಸರಿಯಾದ ಪ್ರಮಾಣದಲ್ಲಿ ತಗೊಂಡಾಗ ಸೊ ಅವರು ಸಹ ಇದರಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗೆ ಇನ್ನು ಯಾರಿಗೆ ಕೊಡಬಾರ್ದು ಅಂತ, ಯಾರಿಗೆ ಆಪರೇಷನ್ ಮಾಡ್ಬೇಕು, ನಾಳೆ ಆಪರೇಷನ್ ಮಾಡಬೇಕು, ಈ ವಾರದಲ್ಲಿ ಆಪರೇಷನ್ ಮಾಡ್ಬೇಕು, ಈ ತಿಂಗಳಲ್ಲಿ ಆಪರೇಷನ್ ಮಾಡಬೇಕು ಅಂತ ಇದ್ದಾಗ ಸೊ ಅವರಿಗೆ ಆಪರೇಷನ್ ಆಗಿ ಬಂದ ನಂತರ ಕೊಡಿ. ನೀವು ಆಪರೇಷನ್ ಮುಂದೂಡಬಹುದು ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅದು ಎಮರ್ಜೆನ್ಸಿ ಇರ್ತದೆ. ಆಪರೇಷನ್ ಮಾಡ್ಲೇಬೇಕು ಅಂತ ಡಾಕ್ಟರ್ ನಿರ್ಧಾರ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು 3 ತಿಂಗಳು 6 ತಿಂಗಳು ಟೈಮ್ ಕೊಟ್ಟಾಗ ಕೆಲವರಿಗೆಲ್ಲ ಬ್ಲಾಕ್ ಇರ್ತದೆ. ಆವಾಗ ಬೇಕಾದ್ರೆ ನೀವು RGGL ಕೊಟ್ಟು 6 ತಿಂಗಳು ವೆಯ್ಟ್ ಮಾಡ್ಬೋದು. ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ, ಆಪರೇಷನ್ ಅಂತ ಬುಕ್ ಮಾಡಿದವರು ಆಪರೇಷನ್ ಕ್ಯಾನ್ಸಲ್ ಮಾಡಿದವರು ಇದ್ದಾರೆ. ಜಯದೇವಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ ಬ್ಲಾಕೇ ಇಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇವರು ಗ್ಯಾನೋಡರ್ಮ ತಗೊಂಡು ಬ್ಲಾಕ್ ಹೋಗ್ಬಿಟ್ಟಿದೆ, ವಾಪಸ್ ಕಳಿಸಿದ ಕೇಸು ಸಹ ಇದೆ. ಸೊ ಹಾಗಾಗಿರೋದ್ರಿಂದ ತುಂಬಾ ಟೈಮ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಅವರಿಗೆ RGGL ಕೊಟ್ಟು ನೀವು ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ಆಮೇಲೆ ಇರ್ರಿವರ್ಸಿಬಲ್ ಕೇಸ್ ಅಂತ ಹೇಳ್ತೀವಿ. ಯಾವ್ದೆಲ್ಲ ಇರ್ರಿವರ್ಸಿಬಲ್ ಕೇಸ್ ಅಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ ಕೇಸ್ ಅಂದ್ರೆ ಈ ಪೋಲಿಯೋ ಇರ್ತದೆ, ಇಂಥ ಕೇಸಲ್ಲಿ ನಿಮ್ಗೆ ಅದು ವರ್ಕ್ ಆಗುದಿಲ್ಲ. ಇನ್ ಕೆಲವರಲ್ಲಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರ್ತದೆ, ಇಂಥ ಕೇಸಲ್ಲಿ ನೀವು ಕೊಡ್ಬೋದು ಅವರಿಗೆ, ಬಟ್ ಅದು ಇರ್ರಿವರ್ಸಿಬಲ್. ಆಮೇಲೆ ಇನ್ ಕೆಲವು ಅಂದ್ರೆ ಬರ್ತ್ ಡಿಫೆಕ್ಟ್ ಇರ್ತದೆ, ಇಂಥ ಕೇಸಲ್ಲಿ ನೀವು ಅವ್ರಿಗೇನು ಹೇಳಿಕ್ ಹೋಗ್ಬಾರ್ದು. ಜಸ್ಟ್ ಯು ಕ್ಯಾನ್ ಟ್ರೈ ಇಟ್ ಅಂತ ಹೇಳಿ ಅಷ್ಟೇ, ಆ ರೀತಿಯಲ್ಲಿ ಹೇಳಿ ಕೊಡ್ಬೋದು. ಸೊ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ಕೇಳ್ಬಹುದು. ಸೊ ಡೂ ವಾಟ್ ಯು ಕ್ಯಾನ್ ಡೂ ದ ಬೆಸ್ಟ್, DXN ವಿಲ್ ಟೇಕ್ ಕೇರ್ ಫಾರ್ ದ ರೆಸ್ಟ್ ಅಂತ ಹಾಕಿದ್ದಾರೆ. ಹೆಲ್ತ್ ಈಸ್ ಅವರ್ ವೆಲ್ತ್. ಸೊ ಹಾಗಾಗಿ DXN ಎಷ್ಟರ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ, ನೀವು ಪ್ರಯತ್ನ ಮಾಡಿ, ಉಳಿದದ್ದು ನಮ್ಗೆ ಬಿಡಿ ಅಂತ ಹೇಳಿದ್ದಾರೆ. DXN ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ಅವರಿಗೆ ನೀವು ಸರಿಯಾದ ಇಂಟ್ರೆಸ್ಟ್ ಇದ್ರೆ ಅವನ್ನ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಕೊಟ್ರೆ ಅವರು ಸರಿ ಆಗ್ತಾರೆ. ಸರಿಯಾದ ನಂತರ ಅವರು ಸಹ ಜನರಿಗೆ ರೆಕಮೆಂಡ್ ಮಾಡ್ಬೋದು, ರೆಕಮೆಂಡ್ ಮಾಡಿ ಫ್ರೀ ಮಾಡ್ಕೋಬಹುದು. ಹಾಗೇನೆ ಅವರು ಮುಂದೆ ದೊಡ್ಡ ಬಿಸ್ನೆಸ್ ಅನ್ನು ಕೂಡ ಮಾಡ್ಬೋದು. ಸೊ ಈಗ ನೀವು ನಮ್ಗೆ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಕೇಳ್ಬೋದು. ಎನಿಬಡಿ? ಇದು ಸರ್, ಅನಿಲ್ ಕುಮಾರ್ ಸರ್, ಬಹಳ ಚೆನ್ನಾಗಿತ್ತು ಇವತ್ತು ನಿಮ್ಮ ಪ್ರೆಸೆಂಟೇಶನ್. ಆಮೇಲೆ ನೀವು ಹೇಳಿದ್ರಿ ಸರ್, ಒಂದು ನಮ್ಮ ಗ್ಯಾನೋಡರ್ಮ ಮೈಂಡ್ ಮೇಲೆ ಕೂಡ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಈಗ ಒಂದು ರೀಸೆಂಟ್ ಆಗಿ ನೀವು ಹೇಳಿದ್ರಿ
ನಮ್ಮ ಮಾನಸಿಕ ಕಾಯಿಲೆಗೆ ಬಹಳ ಕಮ್ಮಿ ಇದ್ದಾರೆ ಇಂಡಿಯಾಲಿ ಅಂತ. ಅದು ನಿಜ ಸರ್. ಯಾಕಂದ್ರೆ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಒಬ್ಬ DGP ಹೆಂಡತಿನೇ ಗಂಡನ ಸಾಯಿಸ್ಬಿಟ್ರು. ಯಾಕೆ ಅಂದ್ರೆ ಅವರು ಮಾನಸಿಕ ಕಾಯಿಲೆಯಿಂದ 9 ತಿಂಗಳಿಂದ ನರಳ್ತಾ ಇದ್ರು ಸರ್. ಅದು ಛೆ, ಛೆ, ಛೆ. ನೋಡಿ, ಇದೇ ಪ್ರಾಬ್ಲಮ್. ನಾನು ಹೇಳಿದಲ್ಲ ನಿಮ್ಗೆ, ಸುಮಾರು 65,000 ಜನ ಬೇಕಂತ ನೋಡಿ. 65,000 ಡಾಕ್ಟರ್ ಬೇಕಾಗಿದೆ. ಅದನ್ನ ಡಾಕ್ಟರ್ ಇಲ್ಲ ಅದಕ್ಕೆ. ಏನ್ ಡಾಕ್ಟರ್ ಇವತ್ತು ಕೌನ್ಸಿಲಿಂಗ್ ಮಾತ್ರ ಮಾಡ್ತಾರಷ್ಟೇ, ಸರಿಯಾದ ಮೆಡಿಸಿನ್ ಇಲ್ಲ. ಈ ಡಾಕ್ಟರ್ನವರು ಕೌನ್ಸಿಲಿಂಗ್ ಮಾಡೋದನ್ನ ಕಲ್ತ್ಕೋಬೇಕಂತೆ. ಅದಕ್ಕೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಅವರಿಗೂ ಸರಿಯಾದ ಟ್ರೈನಿಂಗ್ ಉಂಟೋ ಇಲ್ಲೋ ಗೊತ್ತಿಲ್ಲ. ಬಟ್ ವೆರಿ ಶಾರ್ಟೇಜ್ ಅಂತ ಹೇಳ್ತಾ ಇದ್ದಾರೆ. ಈ ತರ ಕೇಸಸ್ ತುಂಬಾ ಆಗ್ತಾ ಉಂಟು ಈಗ. ಸೂಸೈಡ್ ಮಾಡ್ಕೊಳ್ಳೋದು, ಈ ತರ ಸ್ಟ್ಯಾಬ್ ಮಾಡೋದು, ಅಥವಾ ಗಲಾಟೆ ಆಗೋದು, ಜಗಳ ಆಗೋದು, ಇದೆಲ್ಲ ಮಾನಸಿಕ ಪ್ರಾಬ್ಲಮ್. ಡೈರೆಕ್ಟ್ ಆಗಿ ನೀವು RGGL ಇದೆ ನೋಡಿ, ಸೂಪರ್ ವರ್ಕ್ ಆಗ್ತದೆ. ಅವರಿಗೆ ಡೋಸ್ ಕೊಟ್ರೆ ಆಯ್ತು, ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಇಲ್ಲಿ ವಂಡರ್ಫುಲ್ ಟೆಸ್ಟಿಮೋನಿಯಲ್ ಅಂತ ಹೇಳ್ಬೋದು. ಅನಿಲ್ ಅವರೇ, ಹೇಗಿದ್ದೀರಿ? ತುಂಬಾ ದಿನ ಆಯ್ತು. ಅದು ಆರಾಮ್ ಸರ್, ಆರಾಮ್ ಸರ್, ಆರಾಮ್ ಸರ್. ವೆರಿ ಗುಡ್. ಬಿಜಿ ಆಗ್ಬಿಟ್ಟಿದ್ದೆ, ಅದಕ್ಕೆ ಬರಕ್ಕಾಗಿರ್ಲಿಲ್ಲ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಶ್ರೀಧರ್ ಮೂರ್ತಿ ಅವರೇ ಮಾತಾಡಿ. ಓಪನ್ ಆಗ್ತಾ ಇಲ್ವಾ? ಸರಿ, 1 ಮಿನಿಟ್. ಆಯ್ತು ಸರ್, ಆಯ್ತು ಸರ್. ಆಯ್ತಾ? ಓಕೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಅದೇ ನಾನು ನಿನ್ನೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಳಲ್ಲ, 3 days ಇದನ್ನು ಸ್ವಲ್ಪ ನನಗೆ ಕಳ್ಸಿದೀನಿ ನಾನು ಆಲ್ರೆಡಿ. 2 days ಬಂದಿರ್ಬೇಕು ನೋಡಿ. ನನಗೆ ಕಳ್ಸಿದ್ದೀರಾ ಸರ್? ಇಲ್ಲ, ಬಂದಿಲ್ಲ, ನೋಡ್ಲಿಲ್ಲ. ಅದರ್ವೈಸ್ ನಿಮ್ದು ಯಾವುದೋ ನಂಬರ್ ಮಿಸ್ ಆಗಿರ್ಬೋದು. ನನಗೆ ನಂಬರ್ ಪುನಃ ಕಳಿಸ್ಕೊಡಿ. ಓಕೆ ಸರ್. ನಿನ್ನೆನೆ ಕಳಿಸಿದೀನಿ ನಾನು. ಹೌದಾ? ನಾನು ನೋಡಿದೆ ಸರ್. ಅಲ್ಲಿ ಯಾವ್ದು ಗ್ರೂಪ್ ಅಲ್ಲಿ ಹಾಕಿದಾರೆ, ಇಂಡಿವಿಜುವಲ್ ಹಾಕಿದಾರೆ ಸರ್? ನಿಮ್ಗೆ ಇಂಡಿವಿಜುವಲ್ ಹಾಕಿದ್ದೀನಿ ನೋಡಿ. ಹೌದಾ? ನಿಮ್ಮ ನಂಬರ್ ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಕಳಿಸಿದ್ದೇನೆ. ಅದರ್ವೈಸ್ ನಂಬರ್ ಮಿಸ್ ಆಗಿರ್ಬೋದು. ಸರ್ ತಮ್ಮ ನಂಬರ್ ಇದೆ, ನಾನು ಹಾಯ್ ಅಂತ ಕಳಿಸ್ತೀನಿ ಸರ್ ತಮಗೆ. ಕಳ್ಸ್ಕೊಡಿ. ಸೊ ಹಾಗಾಗಿ ಸರ್, ಈಗ ನನ್ನ ವೈಫ್ ಆಕ್ಚುಲಿ ಒಂದೊಂದು ಅಂತ ಬೆಳಿಗ್ಗೆ 1, ರಾತ್ರಿ 1. ಈಗ ಅದಕ್ಕೆ ಅವಳು ತುಂಬಾ ಸುಸ್ತು ಅಂತಿದ್ದಾಳೆ. ಅದಕ್ಕೆ ಈಗ ಈ ನಿಮ್ಮ ಮಾತು ಕೇಳಿ ಈಗ ಅವಳಿಗೆ ಸ್ವಲ್ಪ ಇದಾಗಿ, ಹೌದು ತಗೊಂತೀನಿ ಅಂತ ಹೇಳ್ತಾರೆ, 2 ತಗೊಂತೀನಿ ಅಂತ. ಅವಳಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್. ಈಗ ಕೊಂಬುಚಾ ಕೊಡಿಸ್ತಾ ಇದ್ದೀನಿ, ಕೊಡ್ತಾ ಇದ್ದಾಳೆ. ಕೊಂಬುಚಾ ತಗೊಳ್ಳಿ. ಅವರು ಈಗ ಸ್ಲೋಲಿ ತಗೊಳ್ಳಿ, 1 ಪ್ಯಾರ್ ಇಂದ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಗ್ಯಾನೋಡರ್ಮಾ ಡಿಪೆಂಡ್ಸ್ ಅಪಾನ್ ದ ಬಾಡಿ. ಒಬ್ಬರಿಗೆ ಬೇಗ ವರ್ಕ್ ಆದ್ರೆ, ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ವರ್ಕ್ ಆಗ್ಬೋದು. ಇದಕ್ಕೆ ಬ್ಲಡ್ ಇದು ಎಂತದ್ದು ಲೋ BP ಆಗ್ಬಿಡುತ್ತೆ ಸರ್, ಲೂಸ್ ಮೋಷನ್ ತರ ಆಗ್ಬಿಟ್ಟು. ಮೊನ್ನೆ ಕೂಡ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೆ, ಅಪೋಲೋಗೆ. 1 ಲಕ್ಷ ಖರ್ಚಾಯ್ತು. ಯಾಕೆಂದ್ರೆ ಅವಳಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಈಗ ಕೊಂಬುಚ ಸ್ವಲ್ಪ ಕುಡಿತಾ ಇದ್ದಾಳೆ, ಸ್ಪಿರುಲಿನಾ ತಗೊಂತಾ ಇದ್ದಾಳೆ. RGGL ಕೊಟ್ಟಿಲ್ಲ, ಕೊಡ್ಬೋದ ಅವಳಿಗೆ? ನಮ್ ಜೊತೆಗೆ ಡಾಕ್ಟರ್ ಅನಿಲ್ ಇದ್ದಾರೆ. ಅನಿಲ್ ಅವರೇ ನೋಡಿ, ಇವರಿಗೆ ಸ್ವಲ್ಪ ಗೈಡೆನ್ಸ್ ಮಾಡಿ, ಏನಂತ ನೋಡಿ. ಆಕ್ಚುಲಿ ಅವ್ರಿಗೆ ಇದನ್ನ ಅವ್ರಿಗೆ ಸಿಕ್ಕಾಪಟ್ಟೆ ವೀಕ್ನೆಸ್ ಇದೆ. ಹೌದು, ಗೊತ್ತಾಗುತ್ತೆ, ವೀಕ್ನೆಸ್ ಇದೆ. ಆಯ್ತಾ? ನೀವ್ ಹೇಳಿದಾಗೆ ನೀವು ಶುರು ಮಾಡಿದ್ರೆ ಕರೆಕ್ಟ್ ಆಗಿ, ನೀವು ಕೊಂಬುಜಿಂದ ಶುರು ಮಾಡಿದ್ರೆ ಕರೆಕ್ಟ್ ಆಗಿದೆ ನಿಮ್ದು. ಆಯ್ತಾ? ಅವ್ರಿಗೆ ನಮ್ಗೆ ಇದು ನಡಿ, ನಮ್ಮ ಮೊರಿನ್ಜಿ ಬೇಕಾಗತ್ತೆ. ಅವ್ರಿಗೆ ಮೊರಿನ್ಜಿ ಬೇಕು. ಆಯ್ತಾ? ಆಮೇಲೆ ನಮ್ಮ ಸ್ಪಿರುಲಿನಾ ಬಹಳ ಬೇಕಾಗತ್ತೆ ಅವ್ರಿಗೆ. ಯಾಕಂದ್ರೆ ಸ್ಪಿರುಲಿನಾ ಅವ್ರಿಗೆ ಮೋಸ್ಟ್ಲಿ ಅನಿಮಿಕ್ ಇರ್ತಾರೆ ಮೋಸ್ಟ್ಲಿ ಅವರು. ಆಯ್ತಾ? ನೀವು ಬೇಕಾಗತ್ತೆ. ಆಮೇಲೆ ಇದು ಒಂದು ಲೆವೆಲ್ ಬಂದ್ಮೇಲೆ ಏನ್ ಮಾಡಿದ್ರೆ, RGGL ನೀವು ಸ್ಟಾರ್ಟ್ ಮಾಡಿದ್ರೆ, ಈಗ 1 ಪೇರ್ ಇಂದ ಶುರು ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ 1 RG, ಬೆಳಗ್ಗೆ 1 RG, 1 GL ತಗೊಳ್ಳಿ, 15 ದಿನ. ಆಯ್ತಾ? ಆಮೇಲೆ ನಿಧಾನಕ್ಕೆ ಫಸ್ಟ್ ಇದೆಲ್ಲ ತಗೊಂಡ್ಬಿಟ್ಮೇಲೆ ಅವ್ರು ಹಾಕಿದ್ರು ನೋಡಿ, ಎನ್ಸೈಮ್ ಥಿಯರಿ, ಆಮೇಲೆ ಗ್ರೀನ್ ಥಿಯರಿ ಎಲ್ಲ ಶುರು ಮಾಡ್ಬೇಕು ಆಕ್ಚುಲಿ ಅವರು. ಆಯ್ತಾ? RGGL ಒಂದೊಂದಕ್ಕೆ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆಯ್ತಾ? ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಡಾಕ್ಟ್ರೆ. ಮತ್ತೆ ಇನ್ಯಾರಾದ್ರೂ ಕೇಳಿಕೊಂಟ, ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು ನಿಮ್ಗೆ. ಎನಿಬಡಿ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸ್ಪಿರುಲಿನಾ ನಾವು ಯಾರಿಗೆ ಕೊಡಬೇಕು ಅಂತ ಎಲ್ಲ ತಿಳಿದಿದ್ದೇನೆ ಮೇಡಮ್ ಸರ್. ಯಾರಿಗೆ ಕೊಡಬಾರ್ದು ಅಂತ ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿದ್ರೆ ಒಳ್ಳೇದು. ನೋಡಿ, ಸ್ಪಿರುಲಿನಾ ಯು ಕ್ಯಾನ್ ಗಿವ್ ಎನಿಬಡಿ. ಸ್ಪಿರುಲಿನಾ ಅಂದ್ರೆ ನಿಮ್ಗೆ ಒಂದು ತರಕಾರಿ ಪೌಡರ್ ಇದ್ದಾಗೆ. ಆದ್ರೆ ನಿಮ್ಗೆ ಸ್ಪಿರುಲಿನಾ ಕೊಟ್ಟಾಗ ಕೆಲವರಿಗೆ ಏನಾಗ್ತದೆ, ಬಾಡಿ ಅಸಿಡಿಕ್ ಬಾಡಿ ಇರ್ತದೆ, ತುಂಬಾ ಅಸಿಡಿಕ್ ಆಗಿರ್ತಾರು.
ಹಾ. ಸೊ ಅವರಂದ್ರೆ ತುಂಬಾ ಅಂದ್ರೆ ಜಂಕ್ ಫುಡ್ ತಗೊಂಡಿರ್ತಾರೆ, ಬಾಡಿ ಅಸಿಡಿಕ್ ಆಗ್ತದೆ. ಇದು ಕೊಟ್ಟಾಗ ಕೆಲವರಿಗೆ ಹೊಟ್ಟೆ ನೋವು ಬರ್ತದೆ. ಅಂದ್ರೆ ಅಸಿಡಿಕ್ ಅನ್ನ ಅಲ್ಕಲೈನ್ ಕನ್ವರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಗೆ ಹೊಟ್ಟೆ ನೋವು ಎಲ್ಲ ಬರ್ಬೋದು. ಅಂತವರಿಗೆ ಹ್ಮ್. ಸ್ವಲ್ಪ ಸ್ಲೋ ಆಗಿ ತಗೊಂಡು ಸರಿ ನೀರ್ ಕುಡಿಬೇಕಾಗ್ತದೆ, ಆವಾಗ ಅದನ್ನ ಕರೆಕ್ಟ್ ಮಾಡ್ಬೋದು. ತಿಳಿಸೋದಕ್ಕೆ ಧನ್ಯವಾದಗಳು ಸರ್. ಗುಡ್ ಮಾರ್ನಿಂಗ್ ಸರ್. ಹಲೋ ಹೇಳಿ, ಗುಡ್ ಮಾರ್ನಿಂಗ್, ಕೇಳ್ತದೆ ಹೇಳಿ. ಸರ್. ಹೇಳಿ ಒಬ್ರಿಗೆ ಸ್ಪಿಲ್ನ ಕೊಡ್ತಿದ್ದೆ ನಾನು. ಅವರಿಗೆ ಡಾಕ್ಟರ್ ಹೇಳಿದ್ರಂತ ಅದು ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇದೆ ಮತ್ತೆ ಅಂತ ಹೇಳಿದ್ರು. ಓಕೆ, ಯೂರಿಕ್ ಆಸಿಡ್ ಇದೆ. ಅವರಿಗೆ ಪ್ರೋಟೀನ್ ತಗೋಬಾರ್ದು ಅಂತ ಹೇಳಿದಾರ ಡಾಕ್ಟ್ರು? ಹಾ, ಪ್ರೋಟೀನ್ ತಗೊಳ್ಬಾರ್ದು ಅಂತ ಹೇಳಿದ. ಮತ್ತೆ ಓಕೆ, ಯೂರಿಕ್ ಆಸಿಡ್ ಇದೆ. ನೋಡಿ, ಡಿಎಕ್ಸನ್ ಎಸ್ಪೆಷಲಿ ಬೇರೆ ಬೇರೆ ಸ್ಪಿರುಲಾ ಇರ್ಬೋದು, ಬಟ್ ಡಿಎಕ್ಸನ್ ಸ್ಪಿರುಲಾ ಇದು ಕೊಡಿ, ಇದು ನಾನ್ ಮ್ಯೂಕಸ್ ಬೇಸ್. ಯಾವುದೇ ನಿಮ್ಗೆ ಇದರಲ್ಲಿ ಪ್ರೋಟೀನ್ ಇದ್ರೂ ಕೂಡ ಅದು ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಇದೆ. ಸೊ ಆಯ್ತು. ಆಟೋಮೆಟಿಕ್ ಫುಲ್ಲಿ ಡೈಜೆಸ್ಟ್ ಆಗ್ತದೆ. ಇದು ಬೇರೆ ಎಲ್ಲ ಪ್ರೋಟೀನ್ ಕೊಟ್ಟಾಗ ಡೈಜೆಸ್ಟ್ ಆಗುದಿಲ್ಲ ಅದು, ಆಗ ಅವರಿಗೆ ಕಿಡ್ನಿಗೆ ಅಥವಾ ಕ್ರಿಯೇಟಿನೈನ್ ಮೇಲೆ ಅದು ಪ್ರಾಬ್ಲಮ್ ಕೊಡ್ತದೆ. ಸೊ ಹಾಗಾಗಿರೋದ್ರಿಂದ ಡಿಎಕ್ಸನ್ ಸ್ಪಿರುಲಾ ಎಸ್ಪೆಷಲಿ ಯು ಕ್ಯಾನ್ ಗಿವ್ ಇಟ್, ಬಟ್ ಅದನ್ನ ನೋಡಿದ ತಕ್ಷಣ ಬಾಟ್ಲಿ ನೋಡ್ತಾರೆ 65% ಪ್ರೋಟೀನ್ ಅಂದ್ಕೊಳ್ಳೆ, ಡಾಕ್ಟರ್ಗೆ ಅದು ಆಕ್ಚುಲಿ ಗೊತ್ತಿಲ್ಲ. ನಾನು ಹೇಳುದಿಲ್ಲ ನಿಮ್ಗೆ, ಅವರಿಗೆ ಆ ಬುಕ್ ಕೊಡ್ಬೇಕು ನಿಮ್ಗೆ. ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದ ನ್ಯೂಟ್ರಿಷನ್ ಮೆಡಿಸಿನ್ ದಟ್ ಮೇ ಕಿಲ್ಲಿಂಗ್ ಯು ಅಂತ. ಆ ಬುಕ್ ಅನ್ನ ಪರ್ಚೇಸ್ ಮಾಡಿ ಒಂದು ಇಟ್ಕೊಳ್ಳಿ. ಸೊ ಡಾಕ್ಟ್ರೆ ಇದನ್ನ ಒಂದ್ ಸ್ವಲ್ಪ ಓದಿ ನೋಡಿ ಅಂತ ಹೇಳಿ ಅವರಿಗೆ. ಸೊ ಅವಾಗ ಅವರು ಇಂಟ್ರೆಸ್ಟ್ ಇದ್ರೆ ಅವರು ಸಹ ಓದ್ತಾರೆ, ಮತ್ತೆ ನಿಮ್ಮ ಡಿಎಕ್ಸನ್ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. So ಕಿಡ್ನಿ ಹಾಗಾಗಿ ಸ್ಟೋನ್ ಆಗಿತ್ತು. ಕಿಡ್ನಿ ಸ್ಟೋನ್ ಆಗಿತ್ತು ಯೂರಿಕ್ ಆಸಿಡ್ ಆಗಿ. ಅದೇ ನೋಡಿ, ಎಲ್ಲ ಬಾಡಿಯಲ್ಲಿ ಕೊಡ್ತಾ ಇದ್ರು ನಿಮ್ಗೆ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಹ್ಮ್. ಸೊ ಅದರಿಂದ ನಿಮ್ಗೆ RGGL ಇಸ್ ದ ಬೆಟರ್. ಅವರಿಗೆ ನೀವು RGGL ಕೊಡಿ, ಅವರಿಗೆ RGGL ಇಂದ ಬ್ಯಾಲೆನ್ಸರ್ ಮಾಡ್ತದೆ. RGGL ಸ್ಟಾರ್ಟ್ ಮಾಡಿ. ಬಟ್ ಸ್ಪಿರುಲಿನಾ ನಿಮ್ಗೆ ಬೇಡ. ಸ್ಪಿರುಲಾ ಕೊಡ್ಬೋದು, ಏನು ತೊಂದರೆ ಇಲ್ಲ ಅವರಿಗೆ. ಸ್ಪಿರುಲಾ ನಾನು ಹೇಳಿದಲ್ಲ ನಿಮ್ಗೆ, ಹಾ. ಡಾಕ್ಟರ್ ಹೇಳಿದಾರೆ ಅಂತೇಳಿ ನೀವು ಅಬ್ಜೆಕ್ಷನ್ ನೀವು ಅಫ್ಕೋರ್ಸ್ ಪ್ರೋಟೀನ್ ಈಸ್ ಡೇಂಜರ್, ಬಟ್ ಯಾವ ಪ್ರೋಟೀನ್ ಡೇಂಜರ್? ನಿಮ್ಗೆ ಡೈಜೆಸ್ಟ್ ಆಗುದಿಲ್ಲ ಅಲ್ಲ, ಆ ಪ್ರೋಟೀನ್ ಡೇಂಜರ್. ನಮ್ದು ಆಕ್ಚುಲಿ 100% ಇದು ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಅಂತ, ಇದಕ್ಕೆ DCP ಅಂತ ಹೇಳ್ತಾರೆ. ಹಾಗಾಗಿ ಸೊ ನೀವು ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ, ತೊಂದರೆ ಇಲ್ಲ, ಬಟ್ RGGL ಜಾಸ್ತಿ ಮಾಡಿ. ಸರ್ ಗುಡ್ ಅವರಿಗೆ ಮಾರ್ನಿಂಗ್. ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. Thank you ಹೇಳಿ very much. ಹೇಳಿ ಐನಾಪುರ್ ಅವರೇ. ಸರ್ ನಿನ್ನೆ ಒಂದು ಲಿವರ್ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ, ಅದು ಮೆಡಿಸಿನ್ ಹೇಳ್ತೀವಿ ಅಂತ ಹೇಳಿದ್ರೆ ಯಾವ್ದು ಕೊಡಬೇಕು ಅನ್ನೋದು ಇನ್ನೊಂದು ಯಾವ್ದು ಹೊಸದಾಗಿ ಬಂದದಲ್ಲ. ಈಗ ಗ್ರೂಪ್ನಾಗ ಎಲ್ಲಾರು ತಿಳಿಸಿದಂಗ ಆಕೈತೆ ಅಂತ ಮಾತಾಡಿ ಸರ್. ಹಲೋ, ಹಾ, ನಿನ್ನೆ ಲಿವರ್ ಪ್ರಾಬ್ಲಮ್ ಮಾತಾಡಿದ್ವಲ್ಲ ಸರ್, ಹಿರಣ್ಣ ಮಲ್ಲರಿ ನಾವು. ಆತ್ಮಗುಪ್ತ ಹೊಸ ಪ್ರಾಡಕ್ಟ್ ನಿನ್ನೆ ಲಾಂಚ್ ಆಗಿದೆ ಸರ್. ಆ ಲಿವರ್ಕಾಗಿ. ಹಲೋ ಹೇಳಿದ್ರಲ್ಲ ನೋಡಿ, ಆತ್ಮಗುಪ್ತ ಅಂತ ಹೊಸ ಪ್ರಾಡಕ್ಟ್ ಇದೆ. ಅದು ಇನ್ನು ನಮ್ಗೆ ಅದು ಡೀಟೇಲ್ ಇನ್ನು ಕಂಪ್ಲೀಟ್ ಬರ್ಲಿಲ್ಲ. ಸೊ ಅದಕ್ಕೋಸ್ಕರ ಅದು ನಾವು ನೋಡಿ ಹೇಳ್ಬೇಕಾಗ್ತದೆ ನಿಮ್ಗೆ. ದಟ್ ನೀವು ದಟ್ ಈಸ್ ವೆರಿ ಗುಡ್ ಫಾರ್ ಲಿವರ್. ನೆನ್ನೆ ಡಾಕ್ಟ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಸರ್. ಲಿವರ್ಗೆ ಆತ್ಮಗುಪ್ತ ಇಸ್ ವೆರಿ ಗುಡ್ ಫಾರ್ ಲಿವರ್ ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೆನ್ನೆ 4 ಗಂಟೆಯಿಂದ ನಾನು 6 ಪ್ರಾಡಕ್ಟ್ ಲಾಂಚ್ ಆಗಿದ್ದು ಎಲ್ಲ ನೋಡ್ದೆ, ಇದ್ ಮಾಡ್ಕೊಂಡೆ ಸರ್. ಬಹಳ 6 ಪ್ರಾಡಕ್ಟ್ ಬಹಳ ರೆಗ್ಯುಲರ್ ನಾವು ಯೂಸ್ ಮಾಡ್ತಿರುವಂತದ್ದೇ. ಅದನ್ನ ತುಂಬಾ ಚೆನ್ನಾಗಿದೆ, DX ನಿಂದ ಬಂದಿದೆ. ನೆನ್ನೆ ನೋಡ್ದೆ ಸರ್ ನಾನು ಅದನ್ನ. ಸೊ ನೋಡಿ, ನಿನ್ನೆ ಆಲ್ರೆಡಿ ಡಾಕ್ಟರ್ ಹೇಳಿದಾರಂತೆ ನೋಡಿ, ನೀವು ಅದನ್ನ ಕೇಳಲಿಲ್ಲ. ಆಸ್ ಎ ಡಿಸ್ಟ್ರಿಬ್ಯೂಟರ್ ಅದ್ರ ಬಗ್ಗೆ ತರೋ ನಾಲೆಡ್ಜ್ ಇರಬೇಕು, ಕೇಳ್ಬೇಕು. ನೋಡಿ, ಶ್ರೀಧರ್ ಮೂರ್ತಿ ಅವರು ಅದನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಅದರ ರೇಟ್ ಸಾಧಾರಣ ನಿಮ್ಗೆ 255 ಕಾಣ್ತದೆ ಅಲ್ಲ, ನಿಮ್ಗೆ ರೇಟ್ ಅಷ್ಟೇ ಕಾಣ್ತದೆ, 255. ಸೊ ನಿಮ್ಗೆ 255 ಅಷ್ಟೇ ಸರ್. 255 50 ಗ್ರಾಮ್ಸ್ ಬರ್ತದೆ. ನೀವು ಆರ್ಡರ್ ಮಾಡಿ ಅದನ್ನ ತರಿಸಿ ಕೊಡಿ ಅವರಿಗೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅದು 3 to 6 ಗ್ರಾಮ್ಸ್ ಅಂತ ಇದೆ, ಅದನ್ನ ಕೊಡಿ ಅವರಿಗೆ. ಎಲ್ಲ ನಾವೇನ್ ರೆಗ್ಯುಲರ್ ತಗೊಂತೀವಿ ಎಲ್ಲ ಪೌಡರ್ ಜೊತೆ ಅದನ್ನ ಮಿಕ್ಸ್ ಮಾಡಿ ತಗೋಬಹುದು ಸರ್. ಅಶ್ವಗಂಧ ಈ ರೀತಿ ಯಾವ್ಯಾವ ನಾವ್ ಏನ್ ತಗೊಂತಿರ್ತೀವಿ ಅದ್ರ ಜೊತೆ ಅದನ್ನ ಮಿಕ್ಸ್ ಮಾಡಿ ತಗೋಬಹುದು. ವೆರಿ ಗುಡ್ ಕಾಂಬಿನೇಷನ್ ಅಂತ ಹೇಳಿದ್ರು ಡಾಕ್ಟರ್. ಓಕೆ 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 ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ ಅವರು. ಓಕೆ, ಇನ್ ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ.
ಗುಡ್ ಮಾರ್ನಿಂಗ್ ಸರ್. 3 ದಿವಸ ನಮ್ಗೆ ಒಳ್ಳೆಯ ಕಾರ್ಯಕ್ರಮ ಇದು. ಯಾಕೆ ನಾವು DXN ಅನ್ನ ತಿನ್ಬೇಕು ಅಂತ. ನಿನ್ನೆ ಕೂಡ ನಾನು ಕೂಡ ಅಟೆಂಡ್ ಆಗಿದ್ದೆ. ನಿನ್ನೆ 4 ಗಂಟೆಗೆ ಹೊಸ 6 ಪ್ರಾಡಕ್ಟ್ ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಇಷ್ಟು ದಿವಸ ನಮ್ಗೆ ಕಾನ್ಸ್ಟಿಪೇಷನ್, ಡೈಜೆಸ್ಟಿವ್ ಪ್ರಾಬ್ಲಮ್ ಇದಕ್ಕೆಲ್ಲ ನಮ್ಮಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ನಿನ್ನೆ ಒಂದು ಆಸನ ಮತ್ತೆ ಕಾಳಮೇಘ ಅಂತ ಹೇಳಿದ್ರು. ಏನು ಯಾವುದಕ್ಕೆ ಅಂತ ಹೇಳಿದ್ರೆ, ಅದು ಯಾರಿಗೆಲ್ಲ IBS ಪ್ರಾಬ್ಲಮ್, ಲೂಸ್ ಮೋಷನ್ ಆಗ್ತಾ ಇರ್ತದೆ, ಆಮೇಲಿಂದ ಆ IBS ಪ್ರಾಬ್ಲಮ್ ಇಂದ ಸಫರ್ ಆಗೋರಿಗೆ ಅದು ನಂಬರ್ 1 ಅಂತ ಹೇಳಿದ್ದಾರೆ ಸರ್. ಇದು ತುಂಬಾ ಜನರಿಗೆ ಇರ್ತದೆ, ನಮ್ಮಲ್ಲೂ ಕೂಡ ಬರ್ತಾ ಇರ್ತಾರೆ. ಹಾಗಾಗಿ ಅದು ಆಸನ ಮತ್ತೆ ಕಾಳಮೇಘ ತುಂಬಾ ಚೆನ್ನಾಗಿ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲ 6 ಪ್ರಾಡಕ್ಟ್ಗಳನ್ನು. ಅದನ್ನ ನಾವು ಸಜೆಸ್ಟ್ ಮಾಡ್ಬೋದು ಸರ್. ಜನ ತುಂಬಾ ಅದು ಬೇಗ ಕಂಟ್ರೋಲ್ ಆಗೋದಿಲ್ಲ. ಅದು ಇವಾಗಿನ ಫುಡ್ ನಲ್ಲಿ ಎಲ್ಲ ಬರ್ತಾ ಇದೆ ಅದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಜಾಸ್ತಿ ಅಂತ ಹೇಳ್ತಾರೆ ಡಾಕ್ಟರ್ಸ್. ಅದು ತುಂಬಾ ಸಫರ್ ಆಗ್ತಾ ಇದ್ದಾರೆ ಸರ್. ಈಗ ನಮ್ಗೆ ಅದು ಗೊತ್ತಿದ್ರೆ ನಮ್ಮಲ್ಲಿ ಚೀಪ್ ಅಂಡ್ ಬೆಸ್ಟ್ ನಲ್ಲಿದೆ 255 ರುಪೀಸ್. ಆಮೇಲೆ MRP ಬಂದ್ಬಿಟ್ಟು 320 ರುಪೀಸ್. ಅದನ್ನ ಕೊಡ್ಬೋದು ನಾವು ಜನರಿಗೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಅದೇ ನಾವು ನೋಡಿ ಪ್ರತಿಯೊಂದು ಬೇಕಾದಷ್ಟು ಪ್ರಾಡಕ್ಟ್ ಕಂಪನಿ ಲಾಂಚ್ ಮಾಡ್ತಾ ಇದೆ. ನಾವು ಅದ್ರ ಬಗ್ಗೆ ಸರಿಯಾಗಿ ತಿಳಿದ್ಬಿಟ್ಟು ಯಾರಿಗೆ ಯಾವ್ದು ಬೇಕು ಅದನ್ನ ಕೊಡ್ಬೋದು. ಈಗ ನೀವು ಹೇಳಿದ್ರಿ ವೆರಿ ಎಕಾನಮಿ ಅಂತ. ಅದೇ ಒಂದು ಡಾಕ್ಟರ್ ಹತ್ರ ಹೋದ್ರೆ 5,000 6,000 ಅಂತ ಹೇಳ್ತಾರೆ. IBS ಅಂತ ಹೇಳಿದ್ರೆ ಊಟ ಆದ್ರ ಕೂಡಲೇ ಇಮಿಡಿಯೇಟ್ ಕೆಲವರಿಗೆ ಮೋಷನ್ ಹೋಗುದು. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಸೊ ಅದು ಅಂದ್ರೆ ಜೀರ್ಣನೂ ಆಗುದಿಲ್ಲ ಕೆಲವರಿಗಂತೆ, ಹಾಗೆ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಇಂಟೆಸ್ಟೈನ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ IBS ಅಂತ. ಇಂಟೆಸ್ಟೈನ್ ಅಲ್ಲಿ ಆಗುವ ತೊಂದರೆಯಿಂದ ಈ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಬಟ್ ಈಗ ಮೇಡಮ್ ಹೇಳ್ದಾಗೆ ಅವು ಏನು ಪ್ರಾಡಕ್ಟ್ ಲಾಂಚ್ ಆಗಿದೆ ಅದನ್ನ ಸರಿಯಾಗಿ ನೋಡ್ಬಿಟ್ಟು ಸರಿಯಾದ ಡೋಸ್ ಪ್ರಮಾಣದಲ್ಲಿ ಕೊಟ್ರೆ ಸೊ ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ರಿಸರ್ಚ್ ಪ್ರಾಡಕ್ಟ್ಗಳು. ಏನು ಕಂಪನಿ ಲಾಂಚ್ ಮಾಡ್ತದೆ ಎಷ್ಟೋ ವರ್ಷಗಳಿಂದಿದೆ, ಅದು ರಿಸರ್ಚ್ ಆಗಿದೆ ಅಂತ ಪ್ರಾಡಕ್ಟ್ ಗಳನ್ನ ಮಾತ್ರ ಕಂಪನಿ ನಮ್ಗೆ ಬಿಟ್ಟಿದೆ. ಸೊ ಆ ಪ್ರಾಡಕ್ಟ್ ಅನ್ನ ನೀವು ಎಲ್ಲ ಪೌಡರ್ ಫಾರ್ಮ್ ಅಲ್ಲೇ ಇದೆ ಸರ್. ಎಲ್ಲ ಚೂರ್ಣ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಆ ಚೂರ್ಣದ ಫಾರ್ಮ್ ಅಲ್ಲಿ ಇದ್ದಿದ್ದೇ ಎಫೆಕ್ಟಿವ್ ಅಂತ ಹೇಳಿದ್ರು ಸರ್. ಅವನ್ನ ಎಲ್ಲವನ್ನು ಮಿಕ್ಸ್ ಮಾಡಿನೂ ಕೂಡ ನೀವು ತಗೊಳ್ಬಹುದು. ಅದು ಬೇಗ ನಮ್ಗೆ ಡೈಜೆಸ್ಟಿವ್ ಇದ್ರೊಳಗೆ ಬೇಗ ಇದಾಗ್ತದೆ, ಸಾಲ್ವ್ ಆಗ್ತದೆ, ಅದು ಡಿಸಾಲ್ವ್ ಆಗ್ತದೆ ಹೋಗಿ. ಅದಕ್ಕೋಸ್ಕರ ಅದನ್ನೆಲ್ಲ ಚೂರ್ಣದ ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ. ಕೆಲವರೆಲ್ಲ ಟ್ಯಾಬ್ಲೆಟ್ ಹಾಕಿಲ್ಲ ಅಂತ ಕೇಳಿದ್ರು, ಅದಕ್ಕೆ ಅವ್ರು ಹೇಳಿದ್ರು ಅದು ಚೂರ್ಣನೇ ಎಫೆಕ್ಟಿವ್ ಅಂತೆ. ಹಾಗಾಗಿ ಪೌಡರ್ ಫಾರ್ಮ್ ಅಲ್ಲೇ ಇದೆ ಸರ್ ಎಲ್ಲವೂ. ಓಕೆ 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 ಓಕೆ, ಸರಿ ಸರಿ. ಇಲ್ಲ ಅದ್ರಲ್ಲಿ ಇನ್ನು ನಾವು ಕೇಳಿದಾಗ ಕೆಲವರು ಅದನ್ನೇ ಹೇಳಿದ್ರು ಅವರು, ಡೈಜೆಸ್ಟಿವ್ ಇದರಲ್ಲಿ ಮಾತ್ರ ಚೂರ್ಣನೇ ಬೆಸ್ಟ್ ಅಂತ. ವಾಟರ್ ಅಲ್ಲಿ ಡೈಲ್ಯೂಟ್ ಡಿಸಾಲ್ವ್ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಎಲ್ಲ ಲೀವ್ಸ್ ಗಳಿರ್ತದೆ. ಈ ಲೀವ್ಸ್ ಅನ್ನ ಪುನಃ ನೀವು ಟ್ಯಾಬ್ಲೆಟ್ಸ್ ಮಾಡಿದ್ರೆ ಅದು ಕರಗುದಿಲ್ಲ ಅಂತ ಹೇಳ್ತಾರೆ. ಸೊ ಬಟ್ ಪೌಡರ್ ಫಾರ್ಮ್ ಅಲ್ಲಿ ಇದ್ದಾಗ ಮೈಕ್ರೋ ಪೌಡರ್ ಇಮಿಡಿಯೇಟ್ ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆದಾಗ ಆಟೋಮೆಟಿಕ್ ಬಾಡಿ ಅಬ್ಸರ್ವೇಷನ್ ಈಸಿ ಆಗ್ತದೆ, ಮತ್ತೆ ರಿಸಲ್ಟ್ ಪಕ್ಕಾ ಬರ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಮೊದಲಿಂದನೂ ಚೂರ್ಣ ಸೇಲ್ಸ್ ತುಂಬಾ ಉಂಟು. ಓನ್ಲಿ ಜನರಿಗೆ ಮೆಜರ್ಮೆಂಟ್ ಒಂದು ಪ್ರಾಬ್ಲಮ್ ಇರಬಹುದು. ಸೊ ಅದನ್ನ ನಾವು ಹೇಳಿದೀವಿ. ಅದಕ್ಕೂ ಕೂಡ ಅವರು ಆಲ್ಟರ್ನೇಟಿವ್ ಆಗಿ ನಿನ್ಮೇಲೆ ಸ್ಪೂನ್ ಅನ್ನ ತರ್ತೀನಿ ಅಂತ ಹೇಳಿದ್ದಾರೆ. ಆ ಸ್ಪೂನ್ ಪ್ರಕಾರ ನೀವು ತಗೋಬಹುದು ಅಂತ. ಸೊ ದಟ್ ವಿಲ್ ಕಮ್ ಇನ್ ಶಾರ್ಟ್ಲಿ, ಅದು ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು ಆಲ್. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ನಾಳೆಯಿಂದ ನಾವು ರೆಗ್ಯುಲರ್ ಬೇರೆ ಪ್ರಾಡಕ್ಟ್ ಅನ್ನ 1 by 1 ಸ್ಟಾರ್ಟ್ ಮಾಡೋಣ. ಸರ್ ಬಂದಿದೆ ಸರ್, ಎರಡು ದಿವಸ ಬಂದಿದೆ ಸರ್. ಓಕೆ ಓಕೆ ಓಕೆ, ನೋಡಿದೆ ಸರ್. ಥ್ಯಾಂಕ್ ಯು ಸರ್. ಇವತ್ತಿಂದ ಕಳಿಸ್ಬಿಡಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ. ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದು ಸರ್. 3 ದಿವಸ ನಮ್ಗೆ ಆರೋಗ್ಯ ಅಂದ್ರೆ ಏನು, ಆರೋಗ್ಯ ಯಾವ ರೀತಿ ಹಾಳಾಗ್ತದೆ, ಹಾಳಾಗದಾಗೆ ನಮ್ಮ DXN ಮುಖಾಂತರ ಯಾವ ರೀತಿ ಉಳಿಸ್ಕೊಳ್ಬಹುದು ಅಂತ ಒಂದು ಒಳ್ಳೆಯ ಸಂದೇಶ ನೀಡಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೆರಿ ಸಿಂಪಲ್ ಇದನ್ನ ನಾನು ನೋಡಿ, ಇದ್ರಲ್ಲಿ ಒಂದು ಸ್ಲೈಡ್ ಅಂತ ಹೇಳಿದ್ರು ನೀವು ಕರೆಕ್ಟ್ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಬಾಡಿಗೆ ಏನ್ ಬೇಕು ಅಂತ. ಇದು ಕೆಲವರು ಇದನ್ನ ಅಟೆಂಡ್ ಮಾಡಲಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಅಟೆಂಡ್ ಮಾಡಲಿಲ್ಲ. ಸೊ ಅದರಲ್ಲಿ ನಿಮ್ಗೆ ಬಾಡಿಗೆ ಆಮ್ಲಜನಕ ನಮ್ಗೆ ಬೇಕೇ ಬೇಕು, ಹಾಗೇನೆ ನ್ಯೂಟ್ರಿಷನ್ ಕೂಡ ನಮ್ಗೆ ಬಾಡಿಗೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಿಮ್ಗೆ ಅದಕ್ಕೆ ಇದು ಸಪೋರ್ಟ್ ಮಾಡ್ತದೆ ಅಷ್ಟೇ. ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ನಿಮ್ಗೆ ತುಂಬಾ ಜನ ಕೆಲವರು ಅಟೆಂಡ್ ಮಾಡದೇ ಇರ್ಬೋದು. ಸೊ ಹಾಗಾಗಿ ಇನ್ನೊಂದ್ಸಲ ನಾನು ಆಲ್ರೆಡಿ ಕಳಿಸಿದ್ದೀನಿ, ಅದರಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದ್ರಲ್ಲಿ ಗೊತ್ತಾಗ್ತದೆ. ಸೊ ಯಾಕಂದ್ರೆ ಕಾರ್ ಇದೆಲ್ಲ ನಾವು ನಿಮ್ಗೆ ಕರೆಕ್ಟ್ ಆಗಿ ಹೇಳಿದೀವಿ. ಕಾರ್ ಯಾಕೆ ಸರ್ವಿಸ್ ಸ್ಟೇಷನ್ ಮಾಡ್ಬೇಕು, ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೇಕು,
ಅವ್ರು ಯಾಕೆ ಗ್ಯಾರೇಜಿಗೆ ಹೋಗುದಿಲ್ಲ ಅಂತ. ಸೊ ಈ ಆಕ್ಸಿಡೆಂಟ್ ಇಲ್ಲಿ ಹೋಗಿ ಇದು ಯಾಕೆ ನಿಮ್ಗೆ ಗ್ಯಾರೇಜಿಗೆ ಕಳಿಸ್ಬೇಕು ಅಂತ. ಹಾಗೆ ನೋಡಿ ಇಲ್ಲಿ ನೋಡಿ, ಇದು ಹ್ಯೂಮನ್ ಬಾಡಿ, ಇದು ಯಾವ ರೀತಿ ನಿಮ್ಗೆ ಎಲ್ಲವನ್ನು ಸರ್ವಿಸ್ ಹೇಗೆ ಮಾಡ್ತದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಜಸ್ಟ್ ಫುಡ್ ಸಪ್ಲಿಮೆಂಟ್ ತಗೋಬೇಕು. ಇದಕ್ಕೆ ಆಸ್ಪತ್ರೆ ಅಗತ್ಯ ಇಲ್ಲ. ಆಸ್ಪತ್ರೆ ಯಾರಿಗೆ ಅಂತ ಹೇಳಿದ್ರೆ ಇವರಿಗೆ ನೋಡಿ, ಇವರಿಗೆ ಆಸ್ಪತ್ರೆ ಅಗತ್ಯ ಇದೆ, ಯಾಕಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಆಸ್ಪತ್ರೆ ಅಗತ್ಯ ಇದೆ ಅಂತ. ಸೊ ಹಾಗೆ ನಿಮ್ಗೆ ಸೆಲ್ ಬಗ್ಗೆ ಹೇಳಿದ್ದೀನಿ, ಹಾಗೆ ಈ ನ್ಯೂಟ್ರಿಷನ್ ಬಗ್ಗೆನೂ ಕಂಪ್ಲೀಟ್ ಯಾಕೆ ತಗೋಬೇಕು, ಹೇಗೆ ತಗೋಬೇಕು, ಇದನ್ನೆಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನೀವು ಇದನ್ನ ಜನರಿಗೆ ಪೊಸಿಷನ್ ಮಾಡ್ಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಕ್ಲೋಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. Good morning, sir.